Good afternoon, students. Last class we discussed about biotechnology principle and process, chapter synopsis. Today we are going to discuss questions, previous year CET questions in this particular chapter. We'll move on to the first question. The enzymes which are absolutely necessary for recombinant DNA technology. ನಾವು ಡಿಸ್ಕಸ್ ಮಾಡಿದೀವಿ ಟೂಲ್ಸ್ ಆಫ್ ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿಲಿ. ಆರ್ ಡಿ ಎನ್ ಎ ಟೆಕ್ನಾಲಜಿ ನಮಗೆ ತುಂಬಾ ನೆಸೆಸಿಟಿ ಇರೋ ಎನ್ಸೈಮ್ಸ್ ಅಂದ್ರೆ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಮತ್ತೆ ಡಿ ಎನ್ ಎ ಲೈಗೇಸ್, ಎರಡು ಎನ್ಸೈಮ್ಸ್ ಬೇಕೇ ಬೇಕು. ಹೌದಾ? ಆಪ್ಷನ್ಸ್ ನೋಡೋಣ ಏನ್ ಕೊಟ್ಟಿದ್ದಾನೆ. ಸೊ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಅಂಡ್ ಟೋಪೋ ಐಸೋಮರೈಸಸ್ ಅಂತ ಕೊಟ್ಟಿದ್ದಾನೆ. ಈ ಟೋಪೋ ಐಸೋಮರೈಸಸ್ ನಿಮ್ ಸಿಲೆಬಸ್ ಇಲ್ಲ, ಆಕ್ಚುಲಿ ಇದು ಡಿ ಎನ್ ಎ ರೆಪ್ಲಿಕೇಶನ್ಸ್ ಅಲ್ಲಿ ಬರುತ್ತೆ. ಎಂಡೋನ್ಯೂಕ್ಲಿಯಸಸ್ ಅಂಡ್ ಪಾಲಿಮರೈಸಸ್ ಅಂತ ಕೊಟ್ಟಿದ್ದಾನೆ. ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಅಂಡ್ ಲೈಗೇಸಸ್. ಸೊ ಆಪ್ಷನ್ 3 ಅಪ್ರೋಪ್ರಿಯೇಟ್ ಆನ್ಸರ್ ಆಗುತ್ತೆ. ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ನಮಗೆ ಏಲಿಯನ್ ಡಿ ಎನ್ ಎ ಮತ್ತೆ ನಮ್ಮ ವೆಕ್ಟಾರ್ ನ ಕಟ್ ಮಾಡೋದಕ್ಕೆ ಬೇಕು. ಸೊ ನಮ್ಮ ಏಲಿಯನ್ ಡಿ ಎನ್ ಎ ಆರ್ ಜೀನ್ ಆಫ್ ಇಂಟ್ರೆಸ್ಟ್ ನ ವೆಕ್ಟಾರಿಗೆ ಲಿಗೇಟ್ ಮಾಡಬೇಕು ಅಂದ್ರೆ ಲೈಗೇಸಸ್ ಬೇಕು. ಸೊ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಆಪ್ಷನ್ 3 ಆಪ್ಷನ್ 3 ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ ಎಕೋ ಆರ್ ಐ ಕ್ಲೀವ್ಸ್ ದ ಡಿ ಎನ್ ಎ ಸ್ಟ್ಯಾಂಡ್ಸ್ ಟು ಪ್ರೊಡ್ಯೂಸ್ ಅಂತ ಹೇಳ್ತಾರೆ. ನಮಗೆ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ ಯಾವ ತರ ವರ್ಕ್ ಮಾಡುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ, ಹೌದಾ? ಸೊ ಎಕೋ ಆರ್ ಫಸ್ಟ್ ಅಂತ ಅಂದ್ರೆ ಇದು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್. ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ ಯಾವಾಗ್ಲೂ ಏನ್ ಮಾಡುತ್ತೆ, ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ನ ಲಿಟ್ಲ್ ಬಿಟ್ ಅವೇ ಫ್ರಮ್ ದ ಸೆಂಟರ್ ಕಟ್ ಮಾಡುತ್ತೆ. ಇಟ್ ಫಾರ್ಮ್ಸ್ ಎ ಸ್ಟಿಕಿ ಎಂಡ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ಆಪ್ಷನ್ 2 ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನಾವು ಡಿಸ್ಕಸ್ ಮಾಡಿದ್ವಿ. ಸೊ GATTC ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ನೆನಪಿದೆ ಅಂತ ಅನ್ಕೊಂತೀನಿ ನಾನು. GATTC GATTC ಹೌದಾ? ಸೆಂಟರ್ ಇಂದ ಲಿಟ್ಲ್ ಬಿಟ್ ಅವೇ. ಸೊ ಈ ತರ ಕಟ್ ಮಾಡುತ್ತೆ, ಹೌದಾ? ಸೊ ಕಟ್ ಮಾಡಿದಾಗ ನಮಗೆ ಈ ಒಂದು ಪಾರ್ಟ್ ಫಾರ್ಮೇಶನ್ ಆಗುತ್ತೆ, ದಿಸ್ ಪಾರ್ಟ್ ಅಂಡ್ ದಿಸ್ ಪಾರ್ಟ್, ಹೌದಾ? ಇವನ್ನೇ ನಾವೇನಂತ ಕರಿತೀವಿ, ಸ್ಟಿಕಿ ಎಂಡ್ಸ್ ಅಂತ ಕರಿತೀವಿ. ಬಿಕಾಸ್ ದೀಸ್ ಸ್ಟಿಕಿ ಎಂಡ್ಸ್ ಹ್ಯಾವ್ ಫ್ರೀ ಹೈಡ್ರೋಜನ್ ಬಾಂಡ್, ದೇ ಕ್ಯಾನ್ ಏಬಲ್ ಟು ಫಾರ್ಮ್ ಎ ಕಂಪ್ಲೀಟ್ ಡಿ ಎನ್ ಎ ವಿತ್ ಇಟ್ಸ್ ಕೌಂಟರ್ ಕಟ್ ಪಾರ್ಟ್ ಜೊತೆಗೆ ಬಾಂಡ್ ಫಾರ್ಮೇಶನ್ ಮಾಡೋ ಎಬಿಲಿಟಿ ಇದೆ. ಅದಕ್ಕೆ ಇವನ್ನ ನಾವು ಸ್ಟಿಕಿ ಎಂಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್, match the entries in the column 1 with those of column 2 and choose the correct answer. Match the following ಕೊಟ್ಟಿದ್ದಾರೆ. ಓಕೆ, ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್. ನೋಡ್ರಿ, ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇವ್ನ್ ಮೆನ್ಷನ್ ಮಾಡಿಲ್ಲ ಯಾವ ಸೈಂಟಿಸ್ಟ್ ಅಂತ. ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಬಗ್ಗೆ ಮೆನ್ಷನ್ ಮಾಡಿಲ್ಲ, ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಬಗ್ಗೆ ಮೆನ್ಷನ್ ಮಾಡಿಲ್ಲ, ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಮಾಲಿಕ್ಯುಲರ್ ಬೇಸಿಸ್ ಅಲ್ಲಿ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ನ ಕಂಡುಹಿಡಿದಿದ್ದು ಅಲೆಕ್ ಜೆಫ್ರಿ. ಸೊ ಯಾವ ಆಪ್ಷನ್ ಬರುತ್ತೆ ನೋಡ್ರಿ. ಸೊ ಸಿ ಗೆ ಕ್ಯೂ ಇರೋದು ಫಸ್ಟ್ ಆಪ್ಷನ್ ಅಲ್ಲಿ ಮಾತ್ರ. ಸೊ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್ ನ ಕಂಡುಹಿಡಿದಿದ್ದು ಹಾರ್ಬರ್. ಅಂಡ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಹ್ಯಾರಿ ಮುಲಿಸ್ ಅನ್ನೋರು ಕಂಡುಹಿಡಿದ್ರು. ನೆಕ್ಸ್ಟ್, ಮೋನೋಕ್ಲೋನಲ್ ಆಂಟಿಬಯೋಟಿಕ್ಸ್ ನ ಫೋಲರ್ ಅಂಡ್ ಅಲ್ಸ್ಟಿನ್ ಅನ್ನೋರು ಡಿಸ್ಕವರಿ ಮಾಡಿದ್ದಾರೆ. ಸೊ ಈ ತರ ಮ್ಯಾಚ್ ದ ಫಾಲೋಯಿಂಗ್ ಬಂದಾಗ ನಿಮಗೆ ಗೊತ್ತಿರೋದು ಯಾವ್ದಾದ್ರು ಒಂದು ಕೊಟ್ಟಿರ್ತಾನೆ, ಅದನ್ನ ಚೂಸ್ ಮಾಡಿ ಆನ್ಸರ್ ಮಾಡ್ರಿ, ಅವಾಗ ಈಸಿಯಾಗಿ ಗೊತ್ತಾಗತ್ತೆ ನಿಮಗೆ. ಸೊ ಆಪ್ಷನ್ ಫಸ್ಟ್ ಇಲ್ಲಿ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ ಕ್ವೆಶ್ಚನ್ ನಂಬರ್ 4, ಐಡೆಂಟಿಫೈ ದ ಡಿಸೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ ಎ ಪ್ಲಾಸ್ಮಿಡ್ ಯೂಸ್ಡ್ ಇನ್ RDNA ಟೆಕ್ನಾಲಜಿ ಫ್ರಮ್ ದ ಫಾಲೋಯಿಂಗ್. ಸೊ ಕೊಟ್ಟಿರೋ ಆಪ್ಷನ್ ಅಲ್ಲಿ ಡಿಸೈರ್ಡ್ ಕ್ಯಾರೆಕ್ಟರ್ಸ್ ಯಾವುದು ಇರ್ಬೇಕು ಪ್ಲಾಸ್ಮಿಡ್ ಗೆ RDNA ಟೆಕ್ನಾಲಜಿಲಿ ಯೂಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ಎಬಿಲಿಟಿ ಟು ಮಲ್ಟಿಪ್ಲೈ ಅಂಡ್ ಎಕ್ಸ್ಪ್ರೆಸ್ ಔಟ್ಸೈಡ್ ದ ಹೋಸ್ಟ್ ಅಂತ ಕೊಟ್ಟಿದ್ದಾನೆ. ಇದೇನಾಗ್ಬೇಕಿತ್ತು,
ಇನ್ಸೈಡ್ ದ ಹೋಸ್ಟ್ ಆಗ್ಬೇಕಿತ್ತು. ಇನ್ಸೈಡ್ ದ ಹೋಸ್ಟ್ ಇನ್ ಎ ಬಯೋರಿಯಾಕ್ಟರ್ ಅಂತ ಕೊಟ್ಟಿದ್ದಾನೆ. ದಿಸ್ ಇಸ್ ರಾಂಗ್. ಫಸ್ಟ್ ಒನ್ ಬರಲ್ಲ. ಸೆಕೆಂಡ್ ಒನ್, ಎ ಹೈಲಿ ಆಕ್ಟಿವ್ ಪ್ರಮೋಟರ್. ಹೌದಾ? ಹೈಲಿ ಆಕ್ಟಿವ್ ಪ್ರಮೋಟರ್ ಇರ್ಲೇಬೇಕು. ಈ ಪ್ರಮೋಟರ್ ನಿಮಗೆ ಎಲ್ಲಿ ಬರುತ್ತೆ? ಮಾಲಿಕ್ಯುಲರ್ ಬೇಸಿಸ್ ಅಲ್ಲಿ ಬರುತ್ತೆ. ಹೌದಾ? ಪ್ರಮೋಟರ್ ಅಂದ್ರೆ ಬೇಸಿಕಲಿ ದೀಸ್ ಆರ್ ಸೀಕ್ವೆನ್ಸಸ್. DNA ಸೀಕ್ವೆನ್ಸಸ್ ಆರ್ ಜೀನ್ಸ್. ರೆಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೇಕು ಅಂತ ಅಂದ್ರೆ ಈ ಪ್ರಮೋಟರ್ ಸೀಕ್ವೆನ್ಸಸ್ ಬೇಕು. ಟ್ರಾನ್ಸ್ಕ್ರಿಪ್ಷನ್ ಆಗ್ಬೇಕು ಅಂತಂದ್ರೆ ಪ್ರಮೋಟರ್ ಸೀಕ್ವೆನ್ಸಸ್ ಬೇಕು. ಹೌದಾ? ನೆಕ್ಸ್ಟ್, ಎ ಸೈಟ್ ಅಟ್ ವಿಚ್ ರೆಪ್ಲಿಕೇಶನ್ ಕ್ಯಾನ್ ಬಿ ಇನಿಷಿಯೇಟೆಡ್. ಸೊ ಆರಿಜಿನ್ ಆಫ್ ರೆಪ್ಲಿಕೇಶನ್ ಆರಿ ಇರ್ಲೇಬೇಕು ತಾನೆ ವೆಕ್ಟರ್ ಅಲ್ಲಿ. ಸೊ ವೆಕ್ಟರ್ ಅಲ್ಲಿ ಆರಿ ಇಲ್ಲ ಅಂತಂದ್ರೆ ರೆಪ್ಲಿಕೇಶನ್ ಆಗಲ್ಲ. ಒನ್ ಆರ್ ಮೋರ್ ಐಡೆಂಟಿಫೈಯಬಲ್ ಮಾರ್ಕರ್ ಜೀನ್ಸ್. ಸೆಲೆಕ್ಟಬಲ್ ಮಾರ್ಕರ್ಸ್ ಬೇಕು. ಸೆಲೆಕ್ಟಬಲ್ ಮಾರ್ಕರ್ಸ್ ಬೇಕು. ಏನಕ್ಕೆ ಬೇಕು? ಟ್ರಾನ್ಸ್ಫಾರ್ಮೆಂಟ್ಸ್ ಮತ್ತೆ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ನ ಸಪರೇಟ್ ಮಾಡಬೇಕು ಅಂದ್ರೆ ಸೆಲೆಕ್ಟಬಲ್ ಮಾರ್ಕರ್ಸ್ ಬೇಕು. ಸೆಲೆಕ್ಟಬಲ್ ಮಾರ್ಕರ್ಸ್ ಎಕ್ಸಾಂಪಲ್ ಅಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಗಳು, ಮೆಂಫಿಸಿಲಿನ್ ಮತ್ತೆ ಟೆಟ್ರಾಸೈಕ್ಲಿನ್ ಜೀನ್ ನ ಎಕ್ಸಾಂಪಲ್ ಆಗಿ ಕೊಡಬಹುದು. ಇದು ಕೂಡ ಬೇಕು ನಮಗೆ. ಒನ್ ಆರ್ ಮೋರ್ ಯುನಿಕ್ ರಿಸ್ಟ್ರಿಕ್ಷನ್ ಸೈಟ್ಸ್. ನೋಡ್ರಿ, ನಿನ್ನೆ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇರೋ ಜಾಗದಲ್ಲಿ ಬಾಮ್ ಎಚ್ ಫಸ್ಟ್ ಇತ್ತು. ಅದು ಒಂದು ರಿಸ್ಟ್ರಿಕ್ಷನ್ ಸೈಟ್ಸ್. ಸೊ ಈ ತರ ನಮಗೆ ರಿಸ್ಟ್ರಿಕ್ಷನ್ ಸೈಟ್ಸ್ ಗಳು ಬೇಕು. ಆ ಪರ್ಟಿಕ್ಯುಲರ್ ಸೈಟ್ಸ್ ಅಲ್ಲಿ ನಾವು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಇಂದ ಕಟ್ ಮಾಡಿ ನಮ್ಮ ಏಲಿಯನ್ DNA ನ ಅಲ್ಲಿ ಅಟ್ಯಾಚ್ ಮಾಡೋದು. ಸೊ ಹಾಗಾಗಿ ಇಲ್ಲಿ ನಮಗೆ BCDE ಫೀಚರ್ಸ್ ಗಳು ಬೇಕಾಗುತ್ತೆ. ಸೊ BCDE ಯಾವ ಆಪ್ಷನ್ ಬರುತ್ತೆ? ಫೋರ್ತ್ ಆಪ್ಷನ್ ಬರುತ್ತೆ. ಸೊ BCDE ಫೋರ್ತ್ ಆಪ್ಷನ್ ಕರೆಕ್ಟ್ ಆನ್ಸರ್ ಇದಾಗುತ್ತೆ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಐಡೆಂಟಿಫೈ ದ DNA ಸೀಕ್ವೆನ್ಸ್ ವಿಚ್ ಇಸ್ ನಾಟ್ ಎ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ವಿಚ್ ಇಸ್ ನಾಟ್ ಎ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದಾನೆ. ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂದ್ರೆ ಆಲ್ರೆಡಿ ಗೊತ್ತಿದೆ ನಿಮಗೆ. ಸೊ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂದ್ರೆ ಏನು? ವೆನ್ ಯು read the sequence, when you read the sequence, it should read same on both the strands of DNA. It should read same on the both the strands of DNA when orientation of reading kept is same. Palindromic sequence are DNA sequence which are read same and the orientation of reading is kept same on both the strands. ಓರಿಯಂಟೇಶನ್ ಆಫ್ ರೀಡಿಂಗ್ ಅಂದ್ರೆ ಏನು? ಇಲ್ಲಿ 5' to 3' ಓದ್ತಿದ್ದೀರಾ ಅಂತ ಅಂದ್ರೆ ಇಲ್ಲೂ ಕೂಡ 5' to 3' ಓದ್ಬೇಕು. ಸೊ 5' to 3' ಓದ್ದಾಗ ಏನಿರುತ್ತೆ ಸೀಕ್ವೆನ್ಸ್, ನೆಕ್ಸ್ಟ್ ಅದೇ ತರ ಇಲ್ಲಿ ಸೆಕೆಂಡ್ ಸ್ಟ್ಯಾಂಡ್ ಅಲ್ಲಿ 5' to 3' ಓದ್ದಾಗ ಅದೇ ಸೀಕ್ವೆನ್ಸ್ ಇರ್ಬೇಕು. ಅವನ್ನ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ GAATTC ಇದೆ, GAATTC ಇದೆ, ಇದು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಆಗತ್ತೆ. ಹೌದಾ? ನೆಕ್ಸ್ಟ್ ನೋಡ್ರಿ, CCCGG ಇದೆ. ಹೌದಾ? ಸೊ ಇಲ್ಲಿ 3C ಇದೆ, ಇಲ್ಲೂ ಕೂಡ 3C, ನೆಕ್ಸ್ಟ್ GG ಬರ್ಬೇಕು. ಇದು ಕೂಡ ಕರೆಕ್ಟ್ ಇದೆ, ಇದು ಆಗುತ್ತೆ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ನೆಕ್ಸ್ಟ್ GGATCC ಇದೆ. ಸೊ ಇಲ್ಲಿ ಏನ್ ಬರ್ಬೇಕಿತ್ತು? GGATCC ಬರ್ಬೇಕಿತ್ತು. ಹೌದಾ? ಸೊ ತಪ್ಪಿದೆ ತಾನೆ. ಸೊ ಇದು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಆಗಲ್ಲ. ಲಾಸ್ಟ್ ಒನ್ ನೋಡ್ರಿ. ಸೊ GCGGCCGC ಇದೆ. ಸೊ GC ಇದೆನಾ? ಎಸ್. GG ಬರ್ಬೇಕಿದೆ, ನೆಕ್ಸ್ಟ್ CC ಇದೆ, GC ಇದೆ. ಸೊ ಇದು ಕೂಡ ಆಗುತ್ತೆ. ಸೊ ಆಪ್ಷನ್ 3 ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾವ್ದು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಆಗಲ್ಲ ಅಂತ ಕೇಳಿದ್ದೇನೆ, ಆಪ್ಷನ್ 3 ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 6. ಎಕೋ ಆರ್ ಫಸ್ಟ್ ಈಸ್ ಅಂತ ಕೇಳಿದಾನೆ. ನೋಡಿ, ನಾನು ನಿಮಗೆ ಒಂದು ಎಕ್ಸ್ಪ್ಲೈನ್ ಮಾಡಿದೆ ರಿಸ್ಟ್ರಿಕ್ಷನ್ ಎನ್ಸೈಮ್ ಹೇಗೆ ವರ್ಕ್ ಮಾಡುತ್ತೆ ಅಂತ. ನಿಮಗೆ ಈಗ ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದೆ. ಫಸ್ಟ್ ಕ್ವಶನ್ ನಾವು ಡಿಸ್ಕಸ್ ಮಾಡ್ಬೇಕಾದ್ರು ಕೂಡ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಎಕೋ ಆರ್ ಫಸ್ಟ್ ಇದೆಯಲ್ಲ, ಇದು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್. ಹೌದಾ? ಎ ರಿಸ್ಟ್ರಿಕ್ಷನ್ ಎನ್ಸೈಮ್, ಎ ಪ್ಲಾಸ್ಮಿಡ್ ಯೂಸ್ ಟು ಜಾಯಿನ್ 2 DNA ಫ್ರಾಗ್ಮೆಂಟ್ಸ್. ಅಬ್ರಿವೇಶನ್ ಫಾರ್ ಬ್ಯಾಕ್ಟೀರಿಯಂ ಈಶ್ರಿಷ ಅಂತ ಕೊಟ್ಟಿದ್ದಾನೆ. ಫಸ್ಟ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ರಿಸ್ಟ್ರಿಕ್ಷನ್ ಎನ್ಸೈಮ್. ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್. ಓಕೆ, ಡೈರೆಕ್ಟ್ ಕ್ವಶನ್ ಇದೆ, ಇದ್ರಲ್ಲಿ ಮತ್ತೆ ಡಿಸ್ಕಷನ್ ಮಾಡೋ ನೀಡಿಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 7 ಬಂದ್ರೆ, ವಿಚ್ ವೆಕ್ಟರ್ಸ್ ಕ್ಯಾನ್ ಕ್ಲೋನ್ ಎ ಸ್ಮಾಲ್ ಫ್ರಾಗ್ಮೆಂಟ್ ಆಫ್ DNA ಅಂತ ಕೇಳಿದಾನೆ. ಸ್ಮಾಲ್ ಫ್ರಾಗ್ಮೆಂಟ್ ಆಫ್ DNA ನ ಯಾವ್ದು ಕ್ಲೋನ್ ಮಾಡಬಹುದು ಅಂತ ಕೇಳಿದಾನೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಕ್ವಶನ್ ಅಲ್ಲಿ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಕೊಟ್ಟಿದ್ದಾನೆ. ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ನೀವು ಇದನ್ನ ಮಾಲಿಕ್ಯುಲರ್ ಬೇಸಿಸ್ ಅಲ್ಲಿ ಓದಿದೀರಾ. ಬ್ಯಾಕ್, ಆಕ್,
ನೆನಪಿದೆನಾ? ಇವನ್ನ ವೆಕ್ಟಾರ್ಸ್ ಆಗಿ ಯೂಸ್ ಮಾಡ್ತಾರೆ, ಬ್ಯಾಕ್ ಮತ್ತೆ ಆಕ್ ನ. ನಮಗೆ ಕೇಳಿರೋದು ಅವನು ವೆಕ್ಟಾರ್ ಕೆನ್ ಕ್ಲೋನ್ ಎ ಸ್ಮಾಲ್ ಫ್ರಾಗ್ಮೆಂಟ್ ಆಫ್ ಡಿ ಎನ್ ಎ ಅಂತ. ಪಾಸ್ಮಿಡ್ ಇದೆಯಲ್ಲ, ಪಾಸ್ಮಿಡ್, ಪ್ಲಾಸ್ಮಿಡ್ ಪ್ಲಸ್ ಬ್ಯಾಕ್ಟೀರಿಯೋಫೇಜ್. ಸೊ ಎರಡನ್ನು ಕಂಬೈನ್ ಮಾಡಿದಾಗ ಬರೋದು ಕಾಸ್ಮಿಡ್ ಬರುತ್ತೆ. ಮಿಕ್ಸ್ಚರ್ ಆಫ್ ಪ್ಲಾಸ್ಮಿಡ್ ಮತ್ತೆ ಬ್ಯಾಕ್ಟೀರಿಯೋಫೇಜ್. ಬ್ಯಾಕ್ಟೀರಿಯೋಫೇಜ್ ಅಂದ್ರೆ ನಿಮಗೆ ಚೆನ್ನಾಗಿ ಗೊತ್ತು, ದಿಸ್ ಆರ್ ವೈರಸಸ್ ವಿಚ್ ಇನ್ಫೆಕ್ಟ್ಸ್ ಬ್ಯಾಕ್ಟೀರಿಯಾ. ಎರಡನ್ನು ಮಿಕ್ಸ್ ಮಾಡಿದ್ರೆ ಕ್ಲಾಸ್ಮಿಡ್ ಬರುತ್ತೆ. ಇದನ್ನು ವೆಕ್ಟಾರ್ ಆಗಿ ಯೂಸ್ ಮಾಡ್ತಾರೆ. ಎಲ್ಲ ವೆಕ್ಟಾರ್ ಆದ್ರೆ ಸರ್ ಆನ್ಸರ್ ಯಾವ್ದು ಅಂತ ನೀವು ಅನ್ಕೋಬಹುದು. ನಿಮಗೆ ಗೊತ್ತಿದೆ ಪ್ಲಾಸ್ಮಿಡ್ ಕೂಡ ವೆಕ್ಟಾರ್. ಸೊ ಇಲ್ಲಿ ಒಂದು ಕ್ವಶನ್ ಕೇಳಿರೋದು ಸ್ಮಾಲ್ ಫ್ರಾಗ್ಮೆಂಟ್ ಆಫ್ ಡಿ ಎನ್ ಎ ಅಂತ ಕೇಳಿದಾನೆ. ಸ್ಮಾಲ್ ಫ್ರಾಗ್ಮೆಂಟ್ ಆಫ್ ಡಿ ಎನ್ ಎ. ಈ ಕಾಸ್ಮಿಡ್ಗಳನ್ನ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ, ಯಾವಾಗ 45 to 50 kb ಅಷ್ಟು ಡಿ ಎನ್ ಎ ಇದ್ದಾಗ. ಈ ಪ್ಲಾಸ್ಮಿಡ್ಗಳನ್ನ 8 to 10 kb ಅಷ್ಟು ಡಿ ಎನ್ ಎ ಇದ್ದಾಗ ಯೂಸ್ ಮಾಡ್ತಾರೆ. ಕೆಬಿ ನಿಮಗೆ ಚೆನ್ನಾಗಿ ಗೊತ್ತು, ಕಿಲೋ ಬೈಟ್ಸ್, ಗಿಗಾ ಬೈಟ್ಸ್, GB ಯೂಸ್ ಮಾಡ್ತೀವಲ್ಲ ಆ ತರ. ಬೈಟ್ಸ್ ಮೆಮೊರಿ ಹೇಳ್ತೀವಲ್ಲ ಹಾಗೆ. ನಿಮಗೆ ಗೊತ್ತಿಲ್ಲ 2 GB 4 GB ರ್ಯಾಮ್ ಇಷ್ಟಂತೆ, 8 GB ಅಂತೆ, 64 GB ರಾಮ್ ಅಂತೆ, 256 ಅಂತೆ, ಆ ತರ ಕೇಳಿರ್ತೀರಲ್ಲ ಆ ತರ ಇದು ಕಿಲೋ ಬೈಟ್ಸ್. ಸೊ ಇನ್ನ ಹೈಯೆಸ್ಟ್ 1 MB ಹತ್ತತ್ರ ಹೋಗುತ್ತೆ. ಇನ್ನ ಬ್ಯಾಕ್ಟೀರಿಯಾ ಬಂದಾಗ ಇದು ಅರೌಂಡ್ 300 to 500 kb ಅಷ್ಟು ಇರುತ್ತೆ. ಸಮ್ಟೈಮ್ಸ್ 600 kb ಹತ್ರ ಹೋಗುತ್ತೆ. ಸೊ ಇಲ್ಲಿ ಸ್ಮಾಲ್ ಫ್ರಾಗ್ಮೆಂಟ್ ಆಫ್ ಡಿ ಎನ್ ಅಂತ ಹೇಳಿದ್ರಿಂದ ಪ್ಲಾಸ್ಮಿಡ್ ಕರೆಕ್ಟ್ ಆನ್ಸರ್ ಆಗತ್ತೆ. ಪ್ಲಾಸ್ಮಿಡ್ ಕರೆಕ್ಟ್ ಆನ್ಸರ್ ಆಗತ್ತೆ. ಆಪ್ಷನ್ ಡಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಫಂಕ್ಷನ್ ಆಫ್ ಸೆಲೆಕ್ಟಬಲ್ ಮಾರ್ಕರ್ ಇಸ್. ನಮಗೆ ಚೆನ್ನಾಗಿ ಗೊತ್ತಿದೆ ಸೆಲೆಕ್ಟಬಲ್ ಮಾರ್ಕರ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೆಲೆಕ್ಟಬಲ್ ಮಾರ್ಕರ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಸೆಲೆಕ್ಷನ್ ಆಫ್ ಟ್ರಾನ್ಸ್ಫರ್ಮೆಂಟ್ಸ್ ಆರ್ ಐಡೆಂಟಿಫೈಯಿಂಗ್ ದ ಟ್ರಾನ್ಸ್ಫರ್ಮೆಂಟ್ಸ್ ಅಂಡ್ ಪರ್ಮಿಟಿಂಗ್ ದ ಗ್ರೋತ್ ಆಫ್ ಟ್ರಾನ್ಸ್ಫರ್ಮೆಂಟ್ಸ್. ಟ್ರಾನ್ಸ್ಫರ್ಮೆಂಟ್ಸ್ ಅಂತ ನಾನು ಹೇಳಿದೀನಿ ನಿಮಗೆ, ಹೌದಾ? ಸೊ ಯಾವ ಬ್ಯಾಕ್ಟೀರಿಯಾ ಸೆಲ್ಸ್ಗಳು ನಮ್ಮ ಆರ್ ಡಿ ಎನ್ ಎನ ತಗೊಂಡಿರ್ತಾವೋ ಅವಕ್ಕೆ ಟ್ರಾನ್ಸ್ಫರ್ಮೆಂಟ್ಸ್ ಅಂತ ಕರಿತೀವಿ. ಯಾವ ಬ್ಯಾಕ್ಟೀರಿಯಾ ಸೆಲ್ಸ್ಗಳು ನಮ್ಮ ಆರ್ ಡಿ ಎನ್ ತಗೊಂಡಿರಲ್ವೋ ಅವಕ್ಕೆ ನಾನ್ ಟ್ರಾನ್ಸ್ಫರ್ಮೆಂಟ್ಸ್ ಅಂತ ಕರಿತೀವಿ. ಈ ಟ್ರಾನ್ಸ್ಫರ್ಮೆಂಟ್ಸ್ ನ ಐಡೆಂಟಿಫೈ ಮಾಡಬೇಕು ಅಂಡ್ ಇದ್ರ ಗ್ರೋತ್ ನ ಪರ್ಮಿಟ್ ಮಾಡಬೇಕು. ಸೊ ಗ್ರೋತ್ ನ ಪರ್ಮಿಟ್ ಮಾಡಬೇಕು. ನಾನ್ ಟ್ರಾನ್ಸ್ಫರ್ಮೆಂಟ್ಸ್ ನ ಎಲಿಮಿನೇಟ್ ಮಾಡಬೇಕು. ಅವನ್ನ ನಾವು ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತ ಕರಿತೀವಿ. ಆಪ್ಷನ್ಸ್ ನೋಡೋಣ. ಐಡೆಂಟಿಫೈಯಿಂಗ್ ಆರಿಸೈಟ್ ಬರಲ್ಲ. ಟು ಡೆಸ್ಟ್ರಾಯ್ ರೆಕಗ್ನಿಷನ್ ಸೈಟ್ಸ್ ನೋ. ಎಲಿಮಿನೇಟಿಂಗ್ ಟ್ರಾನ್ಸ್ಫರ್ಮೆಂಟ್ಸ್ ಅಂಡ್ ಪರ್ಮಿಟಿಂಗ್ ನಾನ್ ಟ್ರಾನ್ಸ್ಫರ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಸೊ ಉಲ್ಟಾ ಆಗ್ಬೇಕು ತಾನೆ, ಎಲಿಮಿನೇಟಿಂಗ್ ಆಫ್ ನಾನ್ ಟ್ರಾನ್ಸ್ಫರ್ಮೆಂಟ್ಸ್ ಅಂಡ್ ಪರ್ಮಿಟಿಂಗ್ ಟ್ರಾನ್ಸ್ಫರ್ಮೆಂಟ್ಸ್. ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗತ್ತೆ ಇಲ್ಲಿ. ಓಕೆ, ಅರ್ಥ ಆಯ್ತು ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. Question number 9. With respect to DNA fragmentation, statement first. Gel electrophoresis and elution are two important process. ಹೌದಾ? ಸೊ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಲ್ಲಿ ನಿಮಗೆ ಎರಡು ಪ್ರೋಸೆಸ್ ಬರುತ್ತೆ. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಲ್ಲಿ ನಿಮಗೆ ಎಲ್ಯೂಷನ್ ಬರೋದು. ಫೈನಲ್ ಆಗಿ ಎಲೆಕ್ಟ್ರೋಫೋರೆಸಿಸ್ ಟೆಕ್ನಿಕ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ DNA ಫ್ರಾಗ್ಮೆಂಟ್ಸ್ ನ ಆಗ್ರೋಸಾ ಜೆಲ್ ನ ಕಟ್ ಮಾಡೋದ್ರ ಮುಖಾಂತರ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀವಿ. ಅದನ್ನೇ ನಾವು ಎಲ್ಯೂಷನ್ ಅಂತ ಕರಿತೀವಿ. ಸೊ ಇಟ್ ಇಸ್ ಅನ್ ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಸ್ಟೇಟ್ಮೆಂಟ್ ಬಂದ್ರೆ, ಆಫ್ಟರ್ ಸ್ಟೇನಿಂಗ್ ವಿತ್ ಎಥಿಡಿಯಂ ಬ್ರೋಮೈಡ್ ಇಟ್ ಹ್ಯಾಸ್ ಟು ಬಿ ಎಕ್ಸ್ಪೋಸ್ ಟು UV ಲೈಟ್. ಹೌದಾ? ಚೆನ್ನಾಗಿ ಗೊತ್ತಿದೆ ನಿಮಗೆ. ಯಾಕಂದ್ರೆ DNA ವಿಸಿಬಲ್ ಲೈಟ್ ಅಲ್ಲಿ ಕಾಣಿಸಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಎಥಿಡಿಯಂ ಬ್ರೋಮೈಡ್ ಇಂದ ಸ್ಟೇನ್ ಮಾಡ್ತೀವಿ. ಸ್ಟೇನ್ ಮಾಡಾದ್ಮೇಲೆ UV ಲೈಟ್ ಇಂದ ಎಕ್ಸ್ಪೋಸ್ ಮಾಡಿದಾಗ ಬ್ರೈಟ್ ಆರೆಂಜ್ ಕಲರ್ ಬ್ಯಾಂಡ್ಸ್ ಆಗಿ ನಮ್ಗೆ ಕಾಣಿಸುತ್ತೆ. ಹೌದಾ? ಸೊ ಎರಡು ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಬೋತ್ ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್. ಫಸ್ಟ್ ಆಪ್ಷನ್ ಆನ್ಸರ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 10. ಮೋಸ್ಟ್ ಸೂಟೇಬಲ್ ಮೆಥಡ್ ಆಫ್ ಇಂಟ್ರೊಡ್ಯೂಸಿಂಗ್ DNA ಇಂಟು ಪ್ಲಾಂಟ್ ಸೆಲ್ ಈಸ್ ಅಂತ ಹೇಳಿದ್ದಾರೆ. ಇದು ನಾವು ನೆನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಹೌದಾ? 4 ಮೆಥಡ್ಸ್ ಇದಾವೆ. ಸೊ ಫಸ್ಟ್ ಮೆಥಡ್ ಈಟ್ ಶಾಕ್ ಮೆಥಡ್. ಸೆಕೆಂಡ್ ಒನ್ ಬಯಾಲಿಸ್ಟಿಕ್ ಆರ್ ಜೀನ್ ಗನ್ ಮೆಥಡ್ ಅಂತ ಕರಿತೀವಿ. ಅಂಡ್ ಥರ್ಡ್ ಒನ್ ಮೈಕ್ರೋ ಇಂಜೆಕ್ಷನ್. ಅಂಡ್ ಲಾಸ್ಟ್ ಒನ್ ಡಿಸ್ಆರ್ಮ್ಡ್ ಪೆಥೋಜನ್ ಮೆಥಡ್. ಸೊ ನಮಗೆ ಕೇಳಿರೋದು ಇಲ್ಲಿ ಪ್ಲಾಂಟ್ ಇಂದ ಕೇಳಿದಾನೆ. ಸೊ ಪ್ಲಾಂಟಿಗೆ ಸೂಟೇಬಲ್ ಯಾವ್ದು? ನೆನ್ನೆ ಕ್ಲಾಸ್ ಅಲ್ಲಿ ನಾನು ನಿಮಗೆ ಹೇಳಿದ್ದೆ
ಬ್ಯಾಲಿಸ್ಟಿಕ್ ಆರ್ ಜೀನ್ ಗನ್ ಮೆಥಡ್. ಸೊ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾನೆ. ಸೊ ಮೈಕ್ರೋ ಇಂಜೆಕ್ಷನ್ ನಾವು ಏನಕ್ಕೆ ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಿ? ಅನಿಮಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಹೌದಾ? ಅಂಡ್ ಈಟ್ ಶಾಕ್ ಮೆಥಡ್ ನ ಬ್ಯಾಕ್ಟೀರಿಯಾದಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಬ್ಯಾಕ್ಟೀರಿಯಾ ಕಳಿಸ್ಬೇಕು ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ನ. ಡಿಸ್ಆರ್ಮ್ಡ್ ಪೆಥೋಜನ್ ಬೋತ್ ಅನಿಮಲ್ಸ್ ಆಸ್ ವೆಲ್ ಆಸ್ ಪ್ಲಾಂಟ್ಸ್ ಅಲ್ಲಿ ಅಪ್ಲಿಕೇಬಲ್ ಆಗುವಂತ ಮೆಥಡ್, ಹೌದಾ? ನೆನಪಿದೆ ಅಂತ ಅನ್ಕೊಂತೀನಿ. ನಮಗೆ ಇಲ್ಲಿ ಆನ್ಸರ್ ಫಸ್ಟ್ ಆಗುತ್ತೆ ಬ್ಯಾಲಿಸ್ಟಿಕ್ ಆರ್ ಜೀನ್ ಗನ್ ಮೆಥಡ್. ನೆಕ್ಸ್ಟ್ question number 11. Which one of the following statement is wrong with respect to separation of DNA fragments on gel electrophoresis? So gel electrophoresis ಮೇಲೆ statements ನ ಕೊಟ್ಟಿದ್ದಾನೆ ನಮಗೆ. Okay, the DNA fragments move towards anode under electric field through the matrix ಅಂತ ಹೇಳಿದ್ದಾನೆ, ಹೌದಾ? ನೋಡ್ರಿ, ಆನೋಡ್ ಅಂದ್ರೆ ಏನು? ಪಾಸಿಟಿವ್. ಕ್ಯಾಥೋಡ್ ಅಂದ್ರೆ ನೆಗೆಟಿವ್. ಆನೋಡ್ ಪಾಸಿಟಿವ್, ಕ್ಯಾಥೋಡ್ ನೆಗೆಟಿವ್, ಯು ನೋ ದಟ್. ಸೊ ಡಿ ಎನ್ ಎಗೆ ಯಾವ ಚಾರ್ಜ್ ಇರುತ್ತೆ? ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಯಾವ ಕಡೆ ಮೂವ್ ಆಗ್ಬೇಕು? ಆನೋಡ್ ಕಡೆ ಮೂವ್ ಆಗ್ಬೇಕು. ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಮೂವ್ ಟುವರ್ಡ್ಸ್ ಆನೋಡ್ ಅಂಡರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಥ್ರೂ ದ ಮ್ಯಾಟ್ರಿಕ್ಸ್ ಅಂತ ಹೇಳಿದಾನೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಹೌದಾ? ನಮಗೆ ಕೇಳಿರೋದು ಯಾವುದು? ರಾಂಗ್ ಕೇಳಿದಾನೆ, ಹೌದಾ? ಸೊ ರಾಂಗ್ ಸ್ಟೇಟ್ಮೆಂಟ್ ನ ಐಡೆಂಟಿಫೈ ಮಾಡಕ್ ಕೇಳಿದಾನೆ. ದ ಕಾಮನ್ಲಿ ಯೂಸ್ಡ್ ಮ್ಯಾಟ್ರಿಕ್ಸ್ ಇಸ್ ಆಗ್ರೋಸಾ ಜೆಲ್. ಇದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಇದನ್ನ ನಾವು ಸಿ ವೀಡ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ಸಿ ವೀಡ್ಸ್ ಯಾವುದು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ದೀರಾ, ಗ್ರಾಸಿಲೇರಿಯಾ ಅಂಡ್ ಜೆಲಿಡಿಯಂ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ, ಹೌದಾ? ನೆಕ್ಸ್ಟ್, ದ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ರಿಸಾಲ್ವ್ ಅಕಾರ್ಡಿಂಗ್ ಟು ದೇರ್ ಸೈಜ್, ಹೌದಾ? ಸೊ ಸಪರೇಷನ್ ಹಾಕಂತ ಹೋಗೋದು ಯಾವ್ದ್ರಿಂದ? ಸೈಜ್ ಬೇಸಿಸ್ ಮೇಲಿಂದನೇ ಸಪರೇಷನ್ ಆಗ್ತವೆ. ದ ಸ್ಮಾಲರ್ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ರಿಮೇನ್ ಕ್ಲೋಸ್ ಟು ಕ್ಯಾಥೋಡ್ ಅಂತ ಹೇಳಿದಾನೆ. ದಿಸ್ ಇಸ್ ರಾಂಗ್ ಆಗುತ್ತೆ, ಹೌದಾ? ಸ್ಮಾಲರ್ ಫ್ರಾಗ್ಮೆಂಟ್ಸ್ ಇದ್ರೆ ತುಂಬಾ ಫಾಸ್ಟ್ ಆಗಿ ಅಟ್ರಾಕ್ಟ್ ಆಗ್ತವೆ. ಸೊ ದೇ ಆರ್ ರಿಮೇನ್ ಕ್ಲೋಸ್ ಟು ದ ಆನೋಡ್. ಸೊ ಲಾರ್ಜರ್ ಫ್ರಾಗ್ಮೆಂಟ್ಸ್ ಕೂಡ ದೇ ರಿಮೇನ್ ಕ್ಲೋಸ್ ಟು ದ ಕ್ಯಾಥೋಡ್, ಹೌದಾ? ಸೊ ಇಲ್ಲಿ ಏನಾಗ್ಬೇಕಿತ್ತು? ದ ಸ್ಮಾಲರ್ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ರಿಮೇನ್ ಕ್ಲೋಸ್ ಟು ದ ಆನೋಡ್ ಆಗ್ಬೇಕಿತ್ತು. ಸೊ ಅವನೇನ್ ಕೊಟ್ಟಿದ್ದಾನೆ? ಕ್ಯಾಥೋಡ್ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಫೋರ್ತ್ ಆಪ್ಷನ್ ಇದೆಯಲ್ಲ, ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಇಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಫೋರ್ತ್ ಆಪ್ಷನ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಕ್ವಶನ್ ನಂಬರ್ 12. Which one of the following statement is not correct about plasmid? ಸೊ ಪ್ಲಾಸ್ಮಿಡ್ ರಿಲೇಟೆಡ್ ಯಾವ್ದು ಕರೆಕ್ಟ್ ಇಲ್ಲ ಅಂತ ಕೇಳಿದಾನೆ, ಹೌದಾ? ಪ್ಲಾಸ್ಮಿಡ್ ಈಸ್ ಎ ಸರ್ಕ್ಯುಲರ್ ಡಿ ಎನ್ ಎ, ಇದು ಕರೆಕ್ಟ್ ಇದೆ, ಹೌದಾ? ನಮಗೆ ಕೇಳಿದ್ರೆ ನಾಟ್ ಕರೆಕ್ಟ್. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಪ್ಲಾಸ್ಮಿಡ್ ಅಂದ್ರೆ ಅದನ್ನೇ ತಾನೇ ನಾವು ಹೇಳೋದು. ಇಟ್ ಈಸ್ ಎ ಆಟೋನಮಸ್ ಸೆಲ್ಫ್ ರೆಪ್ಲಿಕೇಟಿಂಗ್ ಸರ್ಕ್ಯುಲರ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಡಿ ಎನ್ ಎ ಅಂತ ಕರಿತೀವಿ, ಹೌದಾ? ಸರ್ಕ್ಯುಲರ್ ಕರೆಕ್ಟ್ ಇದೆ. ಇಟ್ ಹ್ಯಾಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್, ಇದು ಕೂಡ ಕರೆಕ್ಟ್ ಇದೆ. ಸೊ ಆಂಫಿಸಿಲಿನ್ ಇದೆ, ಹೌದಾ? ಸೊ ಟೆಟ್ರಾಸೈಕ್ಲಿನ್ ಇದೆ. ಸೊ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಪ್ರೆಸೆಂಟ್ ಇದೆ. ಇಟ್ ಹ್ಯಾಸ್ ದ ಅಬಿಲಿಟಿ ಆಫ್ ಆಟೋನಮಸ್ ರೆಪ್ಲಿಕೇಶನ್. ಜಸ್ಟ್ ನಾನು ನಿಮಗೆ ಡೆಫಿನೇಷನ್ ಹೇಳಿದೆ. ಸೊ ಆಟೋನಮಸ್ ಸೆಲ್ಫ್ ರೆಪ್ಲಿಕೇಟಿಂಗ್ ಅಂತ, ಹೌದಾ? ತನ್ನಷ್ಟಕ್ಕೆ ತಾನು ಡಿವೈಡ್ ಆಗೋ ಆರ್ ರೆಪ್ಲಿಕೇಟ್ ಆಗೋ ಎಬಿಲಿಟಿ ಇದೆ ಪ್ಲಾಸ್ಮಿಡ್ಗೆ, ಇದು ಕೂಡ ಕರೆಕ್ಟ್ ಆಗುತ್ತೆ. ಇಟ್ಸ್ ಡಿ ಎನ್ ಎ ಇಸ್ ಅನ್ ಲಾಂಗ್ ಆಸ್ ಕ್ರೋಮೋಸೋಮಲ್ ಡಿ ಎನ್ ಅಂತ ಹೇಳಿದಾನೆ. ಇಟ್ ಈಸ್ ರಾಂಗ್. ಸೊ ಲಾಂಗ್ ಆಸ್ ಕ್ರೋಮೋಸೋಮಲ್ ಡಿ ಎನ್ ಇರುತ್ತಾ? ನೋ, ಜೀನೋಮಿಕ್ ಡಿ ಎನ್ ಎ ಅಷ್ಟು ಲಾಂಗ್ ಇರಲ್ಲ. ಇದು ಎಕ್ಸ್ಟ್ರಾ ಕ್ರೋಮೋಸೋಮಲ್ ಸರ್ಕ್ಯುಲರ್ ಡಿ ಎನ್ ಎ ಆಗಿರುತ್ತೆ. ಸೊ ಹಾಗಾಗಿ ಫೋರ್ತ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗುತ್ತೆ. ಸೊ ಬ್ಯಾಕ್ಟೀರಿಯಾದಲ್ಲಿ ಜಿನೋಮಿಕ್ ಡಿ ಎನ್ ಎ ಪ್ರೆಸೆಂಟ್ ಇರುತ್ತೆ, ಹೌದಾ? ಈ ಜಿನೋಮಿಕ್ ಡಿ ಎನ್ ಎ ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮಲ್ ಸರ್ಕ್ಯುಲರ್ ಡಿ ಎನ್ ಎ ಇರುತ್ತೆ. ಇದಕ್ಕೆ ನಾವು ಪ್ಲಾಸ್ಮಿಡ್ ಅಂತ ಕರೆಯೋದು, ಹೌದಾ? ಸೊ ಇವನ್ ಈ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ದಾನೆ ಅಂತ ಅಂದ್ರೆ, ಈ ಜಿನೋಮಿಕ್ ಡಿ ಎನ್ ಎಕ್ಕಿಂತ ಇದು ದೊಡ್ಡದಿರುತ್ತೆ ಅಂತ ಹೇಳ್ತಿದ್ದಾನೆ. ದಟ್ ಈಸ್ ರಾಂಗ್. ಲಾಂಗರ್ ಇರುತ್ತೆ ಅಂತ ಹೇಳ್ತೇನೆ. ಇಟ್ ಈಸ್ ರಾಂಗ್. ಓಕೆ, ಸೊ ಫೋರ್ತ್ ಆಪ್ಷನ್ ರಾಂಗ್ ಆಗುತ್ತೆ. ಅಂಡ್ ಈ ಕ್ವಶನ್ ಗೆ ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. Question number 13. Elution means, just few minutes back ನಾನು ನಿಮಗೆ ಎಲ್ಯೂಷನ್ ಬಗ್ಗೆ ಹೇಳಿದೆ. ಎಲ್ಯೂಷನ್ ಅಂದ್ರೆ ಏನು? ಒನ್ಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಟೆಕ್ನಿಕ್ ಮುಖಾಂತರ ನಾವು ಫ್ರಾಗ್ಮೆಂಟ್ಸ್ ಗಳನ್ನ ಸಪರೇಟ್ ಮಾಡಾದ್ಮೇಲೆ ಬೇಸ್ಡ್ ಆನ್ ದೇರ್ ಸೈಜ್
ನಮಗ್ ಬೇಕಾಗಿರೋ ಜಿನ್ ಆಫ್ ಇಂಟ್ರೆಸ್ಟ್ ಆರ್ DNA ಏನ್ ಮಾಡ್ತೀವಿ, ಅಗ್ರೋಸ ಜೆಲ್ ನ ಕಟ್ ಮಾಡೋದ್ರ ಮುಖಾಂತರ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತೀವಿ. ಈ ಟೆಕ್ನಿಕ್ ಎಲ್ಯೂಷನ್ ಅಂತ ಕರಿತೀವಿ. ಯಾವ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ರಿ, ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಅಂಡ್ ಅಗ್ರೋಸ ಜೆಲ್, ಅದಕ್ಕೆ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಅಂತ ಕರಿತೀವಿ ನಾವು, ಹೌದಾ. ಕಟಿಂಗ್ ಅಂಡ್ ಎಕ್ಸ್ಟ್ರಾಕ್ಷನ್ ಆಫ್ DNA ಬ್ಯಾಂಡ್ಸ್ ಫ್ರಮ್ ಅಗ್ರೋಸ ಜೆಲ್. ಸೊ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಕರೆಕ್ಟ್ ಆನ್ಸರ್ ಆಗುತ್ತೆ. ಡೈರೆಕ್ಟ್ ಕ್ವಶನ್ ಇದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಕ್ವಶನ್ ನಂಬರ್ 14. Restriction endonucleases are isolated from some bacteria. Their role in bacteria ಅಂತ ಕೇಳಿದ್ದಾರೆ. Their role in bacteria ಅಂತ ಕೇಳಿದ್ದಾರೆ. ಇದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ, ಅರೌಂಡ್ ಇನ್ ದ ಇಯರ್ 1963 ಅಲ್ಲಿ ಟೂ ಎನ್ಸೈಮ್ಸ್ಗಳು ಈಶಿರಿಷಿಯಾ ಕೊಲೈ ಈ ಕೊಲೈ ಬ್ಯಾಕ್ಟೀರಿಯಾದಲ್ಲಿ ಪ್ರೆಸೆಂಟ್ ಇತ್ತು. ಸೊ ಎರಡು ಎನ್ಸೈಮ್ಸ್ಗಳು ಈಶಿರಿಷಿಯಾ ಕೊಲೈ ಬ್ಯಾಕ್ಟೀರಿಯಾದಲ್ಲಿ ಪ್ರೆಸೆಂಟ್ ಇತ್ತು. ಸೊ ಒಂದು ಎನ್ಸೈಮ್ ಏನ್ ಮಾಡ್ತಾ ಇತ್ತು, ಮೀಥೈಲ್ ಗ್ರೂಪ್ ನ DNA ಗೆ ಆಡ್ ಮಾಡ್ತಾ ಇತ್ತು, ಇನ್ನೊಂದು ಎನ್ಸೈಮ್ ಏನ್ ಮಾಡ್ತಾ ಇತ್ತು, ಇಟ್ ವಾಸ್ ರಿಸ್ಟ್ರಿಕ್ಟಿಂಗ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯೋಫೇಜಸ್. ಬ್ಯಾಕ್ಟೀರಿಯೋಫೇಜಸ್ ಅಂದ್ರೇನು, ವೈರಸಸ್ ವಿಚ್ ಇನ್ಫೆಕ್ಟ್ಸ್ ಬ್ಯಾಕ್ಟೀರಿಯಾ ಆರ್ ಕಾಲ್ಡ್ ಆಸ್ ಬ್ಯಾಕ್ಟೀರಿಯೋಫೇಜಸ್. ಅಂದ್ರೆ ಬ್ಯಾಕ್ಟೀರಿಯಾನ ಈ ವೈರಸ್ ಇಂದ ಇದು ಪ್ರೊಟೆಕ್ಟ್ ಮಾಡ್ತಾ ಇತ್ತು. ಸೊ ಇದು ವೈರಸ್ ನ ರಿಸ್ಟ್ರಿಕ್ಟ್ ಮಾಡ್ತಿದ್ರಿಂದ ಈ ಎನ್ಸೈಮಿಗೆ ಏನಂತ ನೇಮ್ ಕೊಟ್ವಿ ನಾವು, ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಎನ್ಸೈಮ್ ಅಂತ ನೇಮ್ ಕೊಟ್ವಿ, ಹೌದಾ. ಯಾವ ಆಪ್ಷನ್ ಬರುತ್ತೆ ನೋಡ್ರಿ, ಡಿಫೆನ್ಸ್ ಅಗೇನೆಸ್ಟ್ ವೈರಸ್, ಸಿಂಥಸಿಸ್ ಆಫ್ ಪ್ರೋಟೀನ್ಸ್, ಆಕ್ಟ್ಸ್ ಆಸ್ ಎ ಜೆನೆಟಿಕ್ ಮೆಟೀರಿಯಲ್, ಹೆಲ್ಪ್ ಇನ್ ರಿಪ್ರೊಡಕ್ಷನ್. ಸೊ ಫಸ್ಟ್ ಒನ್ ಬರುತ್ತಾ, ಡಿಫೆನ್ಸ್ ಅಗೇನೆಸ್ಟ್ ವೈರಸ್. ಸೊ ರಿಸ್ಟ್ರಿಕ್ಟ್ ಮಾಡ್ತಾ ಇದೆ ಅಂತ ಅಂದ್ರೆ ಡಿಫೆನ್ಸ್ ಮಾಡ್ತಾ ಇದೆ ಅಂತ ಅರ್ಥ, ಹೌದಾ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ನಿಮಗೆ ಈ ಆಪ್ಷನ್ ಅಲ್ಲಿ ವಿಚ್ ವಾಸ್ ರಿಸ್ಟ್ರಿಕ್ಟಿಂಗ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯೋಫೇಜ್ ಅಂತ ಬೇಕಾದ್ರೂ ಹುಡುಕಬಹುದು. ಓಕೆ, ಸೊ ಫಸ್ಟ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಕ್ವಶನ್ ನಂಬರ್ 15. From which bacterium the restriction sal first is isolated? ನೋಡ್ರಿ, ಇದು ಡೈರೆಕ್ಟ್ ಕ್ವಶನ್. PBR 322 ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ, ಹೌದಾ. ಸೊ PBR 322 ಅಲ್ಲಿ ನಿಮಗೆ ಈ ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಇಲ್ಲಿ ನಿಮಗೆ ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಜೀನ್ ಬರುತ್ತೆ, ಇಲ್ಲಿ ಆಂಫಿಸಿಲಿನ್ ಜೀನ್ ಬರುತ್ತೆ. ಸೊ ಈ ಜಾಗದಲ್ಲಿ ನಿಮಗೆ ಏನ್ ಬರುತ್ತೆ, ಸಾಲ್ ಫಸ್ಟ್ ಬರುತ್ತೆ, ಹೌದಾ. ಸ್ವಲ್ಪ ಕೆಳಗಡೆ ಸಾಲ್ ಫಸ್ಟ್ ಈ ರೀಜನ್ ಅಲ್ಲಿ ಬರುತ್ತೆ. ಸೊ ಸಾಲ್ ಫಸ್ಟ್ ನಾವು ಡಿಸ್ಕಸ್ ಮಾಡಿದ್ದೆ ಯಾವುದು, PBR 22. ಸೊ ಇದು ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದೀವಿ, ಈ ಕೊಲೈ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋ ವೆಕ್ಟರ್. ಸೊ ಆಪ್ಷನ್ ಫಸ್ಟ್ ಈಶಿರಿಷಿಯಾ ಕೊಲೈ. ಸೊ ಈಶಿರಿಷಿಯಾ ಕೊಲೆಯಲ್ಲಿ ಈ ಸಾಲ್ ಫಸ್ಟ್ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು. ಓಕೆ, ಜಸ್ಟ್ ಇದ್ರಲ್ಲಿ ಒನ್ ಆಫ್ ದ ಜೀನ್ ನ ತಗೊಂಡ್ಬಿಟ್ಟು ನಿಮಗೆ ಕೇಳಿದೇನಷ್ಟೇ, ಡೈರೆಕ್ಟ್ ಕ್ವಶನ್ ಅದು. ನೆಕ್ಸ್ಟ್ ಕ್ವಶನ್ ನಂಬರ್ 16 ಗೆ ಬರೋಣ. ಎ ಟ್ರಾನ್ಸ್ಫಾರ್ಮ್ಡ್ ಬ್ಯಾಕ್ಟೀರಿಯಂ ವಿತ್ ಹ್ಯೂಮನ್ ಜೀನ್ fails to produce desired proteins. A transformed bacterium ಅಂದ್ರೆ ಏನು, ಬ್ಯಾಕ್ಟೀರಿಯಾ ಒಳಗಡೆ ನಾವು ಒಂದು ಜೀನ್ ಟ್ರಾನ್ಸ್ಫರ್ ಮಾಡಿದೀವಿ. ವಿತ್ ಹ್ಯೂಮನ್ ಜೀನ್ ಫೇಲ್ಸ್ ಟು ಪ್ರೊಡ್ಯೂಸ್ ಡಿಸೈರ್ಡ್ ಪ್ರೋಟೀನ್, ದ ರೀಸನ್ ಕುಡ್ ಬಿ ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ ಪ್ರಕಾರ ಏನು, ಒಂದು ಬ್ಯಾಕ್ಟೀರಿಯಾ ಇದೆ. ಸೊ ಈ ಬ್ಯಾಕ್ಟೀರಿಯಾಗೆ ನಾವು ಹ್ಯೂಮನ್ ಜೀನ್ ನ ಟ್ರಾನ್ಸ್ಫರ್ ಮಾಡಿದೀವಿ ವೆಕ್ಟಾರ್ ಮುಖಾಂತರ. ಥ್ರೂ ವೆಕ್ಟಾರ್ ಮುಖಾಂತರ. ಈ ಪ್ರೋಸೆಸ್ ಗೆ ನಾವು ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ, ಹೌದಾ. ಸೊ ಈ ಟ್ರಾನ್ಸ್ಫಾರ್ಮೇಶನ್ ಪ್ರೋಸೆಸ್ ಮುಖಾಂತರ ಹ್ಯೂಮನ್ ಜೀನ್ ನಾವೇನ್ ಮಾಡಿದೀವಿ, ಬ್ಯಾಕ್ಟೀರಿಯಾಗೆ ಟ್ರಾನ್ಸ್ಫರ್ ಮಾಡಿದೀವಿ. ಈ ಜೀನ್ ಆಕ್ಚುಲಿ ಏನಾಗ್ಬೇಕಿತ್ತು, ನಮಗ್ ಬೇಕಾಗಿರೋ ಪ್ರೋಟೀನ್ ನ ಪ್ರೊಡ್ಯೂಸ್ ಮಾಡ್ಬೇಕಿತ್ತು, ಡಿಸೈರ್ಡ್ ಪ್ರೋಟೀನ್ ನ ಪ್ರೊಡ್ಯೂಸ್ ಮಾಡ್ಬೇಕಿತ್ತು. ಬಟ್ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಯಾಕೆ ಅಂತ ಅವ್ರು ಕ್ವಶನ್ ಕೇಳಿದ್ದಾರೆ. ನೋಡ್ರಿ, ನೀವು ಮಾಲಿಕ್ಯುಲರ್ ಬೇಸಿಸ್ ನ ಸ್ವಲ್ಪ ಕನೆಕ್ಟ್ ಮಾಡ್ಕೋಬೇಕು. ಇದು ಎರಡು ಚಾಪ್ಟರ್ ಮಿಕ್ಸ್ ಮಾಡಿ ತೆಗ್ದಿರೋ ಕ್ವಶನ್ ಇದು. ಸೊ ಇನ್ ಕೇಸ್ ಆಫ್ ನಾವು ಮಾಲಿಕ್ಯುಲರ್ ಬೇಸಿಸ್ ಅಲ್ಲಿ ಹೇಳ್ತೀವಿ, ಯೂಕ್ಯಾರಿಯೋಟಿಕ್ ಜೀನ್ಸ್ ಆರ್
ಸ್ಪ್ಲಿಟ್ ಜೀನ್ಸ್ ಅಂತ ಕರಿತೀವಿ. ಸ್ಪ್ಲಿಟ್ ಜೀನ್ಸ್. ಸೊ ಸ್ಪ್ಲಿಟ್ ಜೀನ್ಸ್ ಅಂದ್ರೇನು? ವಾಟ್ ಆರ್ ಸ್ಪ್ಲಿಟ್ ಜೀನ್ಸ್? ಸೊ ನಮ್ಮ ಜೀನ್ಸ್ ಅಲ್ಲಿ ಎರಡು ಸೀಕ್ವೆನ್ಸಸ್ ಗಳಿದಾವೆ. ಒಂದನ್ನ ಇಂಟ್ರಾನ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ಎಕ್ಸಾನ್ಸ್ ಅಂತ ಕರಿತೀವಿ. ಸೊ ಕನ್ಸಿಡರ್, ನಾನಿಲ್ಲಿ ಮಾರ್ಕ್ ಮಾಡಿದೀನಲ್ಲ ರೆಡ್ ಕಲರ್ ಅಲ್ಲಿ, ಇದನ್ನ ಇಂಟ್ರಾನ್ಸ್ ಅಂತ ಅನ್ಕೊಳ್ರಿ, ಇದನ್ನ ಎಕ್ಸಾನ್ಸ್ ಅಂತ ಅನ್ಕೊಳ್ರಿ. ಇಂಟ್ರಾನ್ಸ್ ಎಕ್ಸಾನ್ಸ್, ಇಂಟ್ರಾನ್ಸ್ ಎಕ್ಸಾನ್ಸ್, ಈ ತರ ಫಾರ್ಮೇಶನ್ ಆಗಿದೆ ಸೀಕ್ವೆನ್ಸ್. ಓಕೆ, ಸೊ ನಿಮಗೆ ಚೆನ್ನಾಗಿ ಗೊತ್ತಿದೆ, ಆಲ್ರೆಡಿ ಕಲ್ತಿದ್ದೀರಾ. ಇಂಟ್ರಾನ್ಸ್ ಆರ್ ನಾನ್ ಕೋಡಿಂಗ್ ಸೀಕ್ವೆನ್ಸಸ್. ನಾನ್ ಕೋಡಿಂಗ್ sequences and exons are coding sequences. Exons are coding sequences. ಅಂದ್ರೆ ಇವು ಮಾತ್ರ ಕೋಡ್ ಮಾಡೋದು ಎಕ್ಸಾನ್ಸ್. ಇಂಟ್ರಾನ್ಸ್ ಗಳು ಯಾವುದೇ ರೀತಿಯಾದ ಕೋಡ್ ಮಾಡಲ್ಲ. ಸೊ ಈಗ ನಾವು ಕಳ್ಸಿರೋ ಜೀನ್ ಅಲ್ಲಿ ಪ್ರೊಬಬಲಿ ಇಂಟ್ರಾನ್ಸ್ ಗಳು ಪ್ರೆಸೆಂಟ್ ಇರ್ಬೋದು. ಇಂಟ್ರಾನ್ಸ್, ಈ ಇಂಟ್ರಾನ್ಸ್ ಗಳು ಇದಾವಲ್ಲ, ಈ ಪರ್ಟಿಕ್ಯುಲರ್ ಇಂಟ್ರಾನ್ಸ್ ಗಳು ಹ್ಯೂಮನ್ ಜೀನ್ ಅಲ್ಲಿ ಮಾತ್ರ ಕಂಡುಬರೋದು, ಆರ್ ಯೂಕ್ಯಾರಿಯೋಟಿಕ್ ಜೀನ್ಸ್ ಅಲ್ಲಿ ಮಾತ್ರ ಕಂಡುಬರೋದು. ಈ ಬ್ಯಾಕ್ಟೀರಿಯಾ ಏನು? ದಿಸ್ ಬ್ಯಾಕ್ಟೀರಿಯಾ ಇಸ್ ಎ ಪ್ರೋಕ್ಯಾರಿಯೋಟ್. ದಿಸ್ ಬ್ಯಾಕ್ಟೀರಿಯಾ ಇಸ್ ಎ ಪ್ರೋಕ್ಯಾರಿಯೋಟ್. ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಇಂಟ್ರಾನ್ಸ್ ಕಂಡು ಬರಲ್ಲ. ಇಂಟ್ರಾನ್ಸ್ ಆರ್ ಆಬ್ಸೆಂಟ್. ಇಂಟ್ರಾನ್ಸ್ ಆರ್ ಆಬ್ಸೆಂಟ್. ಅದಕ್ಕೆ ಮಾಲಿಕ್ಯುಲರ್ ಬೇಸಿಸ್ ನಿಮಗೆ ಓದ್ಬೇಕಾದ್ರೆ ಟ್ರಾನ್ಸ್ಕ್ರಿಪ್ಷನ್ ಆದ್ಮೇಲೆ ಹೇಳ್ತಾರೆ ನೋಡ್ರಿ, ಟ್ರಾನ್ಸ್ಕ್ರಿಪ್ಷನ್. ಸೊ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಅಂದ್ರೆ ದ ಸಿಂಥಸಿಸ್ ಆಫ್ HNRNA. ಯುಕ್ಯಾರಿಯೋಟ್ಸ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಆದಾಗ HNRNA ಸಿಗುತ್ತೆ, ಹೆಟಿರೋಜಿನಿಯಸ್ ನ್ಯೂಕ್ಲಿಯರ್ RNA ಅಂತ ಕರಿತೀವಿ. ಯಾಕೆ ಹಿಂಗ್ ಕರಿತೀವಿ? ಇದನ್ನ mRNA ಅಂತ ನಾವು ಕರೆಯಲ್ಲ, ಇದನ್ನ ನಾವು ಪ್ರಿಕರ್ಸರ್ mRNA ಅಂತ ಕರಿತೀವಿ, ಆರ್ HNRNA ಅಂತ ಕರಿತೀವಿ. ಸೊ ಈ RNA ಅಲ್ಲಿ ಬೋತ್ ಇಂಟ್ರಾನ್ಸ್ ಅಂಡ್ ಎಕ್ಸಾನ್ಸ್ ಗಳು ಪ್ರೆಸೆಂಟ್ ಇರ್ತವೆ. ನಾವು RNA ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ, ದಟ್ ಈಸ್ ಸ್ಲೈಸಿಂಗ್, ಕ್ಯಾಪಿಂಗ್, ಟೇಲಿಂಗ್ ಮಾಡಾದ್ಮೇಲೆ, ಸೊ ಆ ಟೈಮಲ್ಲಿ ಇಂಟ್ರಾನ್ಸ್ ನ ರಿಮೂವ್ ಮಾಡಿ ಎಕ್ಸಾನ್ಸ್ ನ ಜಾಯಿನ್ ಮಾಡ್ತೀವಿ ಅಂಡ್ ಕ್ಯಾಪಿಂಗ್, ಟೈಲಿಂಗ್ ಮಾಡ್ತೀವಿ. ಅವಾಗ ನಮಗೆ mRNA ಸಿಗುತ್ತೆ. mRNA ಸಿಗುತ್ತೆ. ಇರಲ್ಲ ಅವಾಗ ಎಕ್ಸಾನ್ಸ್ ಮಾತ್ರ ಪ್ರೆಸೆಂಟ್ ಇರ್ತವೆ. ಎಕ್ಸಾನ್ಸ್ ಮಾತ್ರ ಪ್ರೆಸೆಂಟ್ ಇರುತ್ತೆ. ಈ ಪ್ರೊಸೆಸಿಂಗ್ ಇದೆಯಲ್ಲ, ಇದು ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಇರಲ್ಲ. ಪ್ರೊಸೆಸಿಂಗ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಈ ಪ್ರೊಸೆಸಿಂಗ್ ಇದೆಯಲ್ಲ ಆಬ್ಸೆಂಟ್ ಇರುತ್ತೆ. ಯಾಕೆ ಆಬ್ಸೆಂಟ್ ಇರುತ್ತೆ ಅಂತ ಅಂದ್ರೆ, ಅಲ್ಲಿ ಈ ಇಂಟ್ರಾನ್ಸ್ ಗಳೇ ಪ್ರೆಸೆಂಟ್ ಇರಲ್ಲ. ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಇಂಟ್ರಾನ್ಸೇ ಪ್ರೆಸೆಂಟ್ ಇರಲ್ಲ, ಹಾಗಾಗಿ ಆ ಪ್ರೋಸೆಸ್ ಅಕ್ಕರ್ ಆಗೋ ನೀಡೇ ಇರಲ್ಲ. ಆಯ್ತಾ? ಸೊ ಅದಕ್ಕೆ ಎಷ್ಟೊಂದ್ಸಲ mRNA ಸಿಂಥಸಿಸ್ ಆಗಕ್ಕಿಂತ ಮುಂಚೆನೆ ಟ್ರಾನ್ಸ್ಲೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗೋಗಿರುತ್ತೆ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ. ಇದು ನಿಮಗೆ ಮಾಲಿಕ್ಯುಲರ್ ಬೇಸಿಸ್ ಅಲ್ಲಿ ಕೊಟ್ಟಿದ್ದಾನೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಸೊ ಈ ಕಾನ್ಸೆಪ್ಟ್ ಮೇಲೆ ನಮಗೆ ಕ್ವಶನ್ ಕೇಳಿರೋದು. ಇವಾಗ ಅಪ್ರಾಪ್ರಿಯೇಟ್ ಆನ್ಸರ್ ನೋಡೋಣ. ಆಪ್ಷನ್ ನೋಡ್ರಿ, ಹ್ಯೂಮನ್ ಜೀನ್ ಮೇ ಹ್ಯಾವ್ ಇಂಟ್ರಾನ್ಸ್ ವಿಚ್ ಬ್ಯಾಕ್ಟೀರಿಯಾ ಕೆನಾಟ್ ಪ್ರೊಸೆಸ್. ಸೊ ದ ಫಸ್ಟ್ ಆಪ್ಷನ್ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗತ್ತೆ. ನೆಕ್ಸ್ಟ್ ನೋಡ್ರಿ, ಅಮೈನೋ ಆಸಿಡ್ ಕೋಡಾನ್ಸ್ ಫಾರ್ ಹ್ಯೂಮನ್ ಅಂಡ್ ಬ್ಯಾಕ್ಟೀರಿಯಾ ಡಿಫರ್ ಅಂತ ಕೊಟ್ಟಿದ್ದಾನೆ. ಈ ಸ್ಟೇಟ್ಮೆಂಟ್ ಬರಲ್ಲ, ತಪ್ಪಾಗುತ್ತೆ. ಯಾಕೆ ಅಂತ ಅಂದ್ರೆ, ಕೋಡಾನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತೀರಾ ಮಾಲಿಕ್ಯುಲರ್ ಅಲ್ಲಿ ನೀವು, ಕೋಡಾನ್ಸ್ ಆರ್ ಯೂನಿವರ್ಸಲ್ ಅಂತ ಹೇಳ್ತೀರಾ. ಕೋಡಾನ್ಸ್ ಆರ್ ಯೂನಿವರ್ಸಲ್ ಅಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಏನ್ ಕೋಡಾನ್ ಇರುತ್ತೋ ಅದೇ ನಮ್ಮಲ್ಲೂ ಇರೋದು, ಆರ್ ನಮ್ಮಲ್ಲಿರೋದು ಬ್ಯಾಕ್ಟೀರಿಯಾದಲ್ಲಿ ಇರುತ್ತೆ. ನಮ್ಮಲ್ಲಿರೋ ಕೋಡಾನ್ ಇವಾಗ ಫಿನೈಲ್ ಅಲನಿಗೆ, ಸೊ ಯು 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 ಇದೆ, ಫಿನೈಲ್ ಅಲನಿನ್ ಅಮೈನೋ ಆಸಿಡ್ ಕೋಡ್ ಮಾಡ್ತಿದೆ ಅಂದ್ರೆ ಬ್ಯಾಕ್ಟೀರಿಯಲ್ಲೂ ಕೂಡ ಫಿನೈಲ್ ಅಲನಿನ್ ಅಮೈನೋ ಆಸಿಡ್ ಗೆ ಕೋಡ್ ಮಾಡುತ್ತೆ. ಬೇರೆ ಬೇರೆ ಕೋಡಾನ್ಸ್ ಗಳು ಇರಲ್ಲ. ಹ್ಯೂಮನ್ ಪ್ರೋಟೀನ್ ಇಸ್ ಫಾರ್ಮ್ಡ್ ಬಟ್ ಡಿಗ್ರೇಡೆಡ್ ಬೈ ಬ್ಯಾಕ್ಟೀರಿಯಾ. ದಿಸ್ ಇಸ್ ಇರ್ರೆಲೆವೆಂಟ್ ಸ್ಟೇಟ್ಮೆಂಟ್. ದ ಬ್ಯಾಕ್ಟೀರಿಯಲ್ ಪ್ರೊಮೋಟರ್ ಜೀನ್ ಕೆನಾಟ್ ಇಂಡ್ಯೂಸ್ ಟ್ರಾನ್ಸ್ಕ್ರಿಪ್ಷನ್ ಆಫ್ ಹ್ಯೂಮನ್ ಜೀನ್ ಅಂತ ಹೇಳಿದಾನೆ. ಇದು ಕೂಡ ಬರಲ್ಲ ಇಲ್ಲಿ. ಫಸ್ಟ್ ಆಪ್ಷನ್ ಅಪ್ರೋಪ್ರಿಯೇಟ್ ಅಂಡ್ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀರಾ? ಡೀಟೇಲ್ ಆಗಿ ಹೇಳಿದೀನಿ ನಾನು ನಿಮಗೆ. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ಸೊ ಕ್ವಶನ್ ನಂಬರ್ 17, ಐಡೆಂಟಿಫೈ ದ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಇನ್ ದ ಫಾಲೋಯಿಂಗ್. ಇದು ಈಸಿಯಾಗಿ ಮಾಡ್ಬಿಡ್ತೀರಾ ನೀವು. ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂದ್ರೆ ಏನಂತ ಗೊತ್ತಾಗಿದೆ, ಹೌದಾ? ಸೊ ಎರಡು ಓರಿಯಂಟೇಶನ್ ಅಲ್ಲಿ ನೋಡಿದಾಗ ನಮಗೆ ಸೇಮ್ ಸೀಕ್ವೆನ್ಸಸ್ ಬರಬೇಕು, ಹೌದಾ? ಫಾಲೋಯಿಂಗ್ ಬೇಸ್ ಸೀಕ್ವೆನ್ಸ್ ಕೇಳಿದಾನೆ. ಸೊ GATTC ಇದೆನಾ, ಆರ್ ಇಲ್ಲಿ CG ಕೊಟ್ಟಿದ್ದಾನೆ, AT ಕೊಟ್ಟಿದ್ದಾನೆ. CG ATA, ಈ ಕಡೆ CG ಇರ್ಬೇಕಿತ್ತು, ಇಲ್ಲ ಇದು ಬರಲ್ಲ. ಸೊ GG, ಇಲ್ಲೂ GG ಇದೆ. AT ಇದೆ, CC ಇದೆ. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಚೆಕ್ ಮಾಡಿ ನೋಡೋಣ. CC ಇರ್ಬೇಕಿತ್ತು, ಇಲ್ಲಿ CC ಇಲ್ಲ, ಸೊ ಬರಲ್ಲ. GA, ಇಲ್ಲೂ GA ಇರ್ಬೇಕಿತ್ತು, ನೋ. ಸೊ ಸೆಕೆಂಡ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ,
ಸೊ ಸೈಮಲ್ಟೇನಿಯಸ್ ಆಗಿ ನಾನು ಜಸ್ಟ್ ನೋಡ್ನಲ್ಲ ಆ ತರ ಎರಡು ಸೀಕ್ವೆನ್ಸ್ ನ ಅಟ್ ಎ ಟೈಮ್ ಚೆಕ್ ಮಾಡ್ರಿ, ಅವಾಗ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್, the technique of bombarding plant cell with high velocity microparticle of gold or tungsten. ನೋಡಿ ನೆನ್ನೆ ಡಿಸ್ಕಸ್ ಮಾಡಿದ್ವಿ ನಾವು. ಈ ಮೆಥಡ್ ಯಾವ್ದು? ಬ್ಯಾಲಿಸ್ಟಿಕ್ ಆರ್ ಜೀನ್ ಗನ್ ಮೆಥಡ್, ಹೌದಾ? ಸೊ ವಿಚ್ ಇಸ್ ಕೋಟೆಡ್ ವಿತ್ DNA ಈಸ್ ಅಂತ ಕೇಳಿದಾನೆ, ಹೌದಾ? ಬ್ಯಾಲಿಸ್ಟಿಕ್ ಆರ್ ಜೀನ್ ಗನ್ ಮೆಥಡ್. ಸೊ ಡೈರೆಕ್ಟ್ ಕ್ವಶನ್ ಇದು, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅಂಡ್ ಬೇರೆ ಮೆಥಡ್ ಅಲ್ಲಿ ನಿಮಗೆ ಗೊತ್ತಿದೆ, ನೆನ್ನೆ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ. ಮೈಕ್ರೋ ಇಂಜೆಕ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ಇಂಜೆಕ್ಷನ್ ಯೂಸ್ ಮಾಡ್ಬಿಟ್ಟು ನ್ಯೂಕ್ಲಿಯಸ್ ಗೆ ಇಂಜೆಕ್ಟ್ ಮಾಡ್ತಾರೆ RDNA ನ, ಹೌದಾ? ಹೀಟ್ ಶಾಕ್ ಮೆಥಡ್ ಅಲ್ಲಿ ಫಸ್ಟ್ ಇನ್ಕ್ಯುಬೇಟ್ ಮಾಡ್ತೀವಿ ಐಸ್ ಮೇಲೆ, ಆಮೇಲೆ 42°C ಹೀಟ್ ಶಾಕ್ ಕೊಡ್ತೀವಿ, ಮತ್ತೆ ಐಸ್ ಮೇಲೆ ಪ್ಲೇಸ್ ಮಾಡಿದಾಗ ಅವಾಗ ಓಸ್ ಸೆಲ್ ಆರ್ ಬ್ಯಾಕ್ಟೀರಿಯಲ್ ಸೆಲ್ಸ್ DNA ನ ತಗೊಳುತ್ತೆ. ಡಿಸಾರ್ಮ್ಡ್ ಪ್ಯಾಥೋಜನ್ ಮೆಥಡ್ ಅಲ್ಲಿ ನಾವು ಕೆಲವೊಂದು ವೈರಸಸ್ ಗಳನ್ನ ಡಿಸ್ಹಾರ್ಮ್ ಮಾಡಿ ಅದ್ರ ಮುಖಾಂತರ ಟ್ರಾನ್ಸ್ಫರ್ ಮಾಡೋದು. ಇದಕ್ಕೆ ಆಗ್ರೋ ಬ್ಯಾಕ್ಟೀರಿಯನ್, ತುಮಫಿಸಿಯನ್ಸ್ ಮತ್ತೆ ರೆಟ್ರೋ ವೈರಸ್ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೆ, ಹೌದಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಚೂಸ್ ದ ಬ್ಯಾಕ್ಟೀರಿಯಂ ವಿಚ್ ಇಸ್ ನಾಟ್ ಎ ಸೋರ್ಸ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಅಂತ ಕೇಳಿದಾನೆ. ಸೊ ರಿಸ್ಟ್ರಿಕ್ಷನ್ ಎನ್ಸೈಮ್ ನ ಸೋರ್ಸ್ ಯಾವ್ದು ಅಲ್ಲ ಅಂತ ಕೇಳಿದಾನೆ. ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಫಸ್ಟ್ ಒನ್. ನೋಡಿ, ನಾವು ಫಸ್ಟ್ ಡಿಸ್ಕವರ್ಡ್ ಎನ್ಸೈಮ್ ಯಾವುದು? ಹೈಂಡ್ ಸೆಕೆಂಡ್. ನಾನು ನಿಮಗೆ ಇದನ್ನ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೆ, ಹೌದಾ? ಹೈಂಡ್ ಸೆಕೆಂಡ್, H ಅಂದ್ರೆ ಹಿಮೋಫಿಲಸ್ ದಟ್ ಇಸ್ ಜೀನಸ್, IN ಅಂದ್ರೆ ಇನ್ಫ್ಲೂಯೆನ್ಸಾ ಸ್ಪೀಶೀಸ್, ಡಿ ಸ್ಟ್ರೈನ್, ಹೌದಾ? ಹಿಮೋಫಿಲಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದೀವಿ. ಸೊ ಫಸ್ಟ್ ಆಪ್ಷನ್ ಬರಲ್ಲ. ಎಶ್ಚಿರೀಶಿಯಾ ಕೊಲೈ, ಎಕೋಆರ್ ಫಸ್ಟ್, ಎಕೋಆರ್ 5 ಎಷ್ಟೊಂದು ಎಕ್ಸಾಂಪಲ್ ಆಗಿ ತಗೊಂಡಿದೀವಿ. ಸೊ ಇದು ಕೂಡ ಬರಲ್ಲ. ಸೊ ಯಾವ್ದಲ್ಲ ಅಂತ ಕೇಳಿದಾನೆ. ಸೊ ಎರಡರಿಂದನೂ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದೀವಿ. ಇನ್ನು ಆಗ್ರೋ ಬ್ಯಾಕ್ಟೀರಿಯಂ ತುಮಫಿಸಿಯನ್ಸ್ ಕೊಟ್ಟಿದ್ದಾನೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಯಾಕೆ ಈ ಆಗ್ರೋ ಬ್ಯಾಕ್ಟೀರಿಯಂ ತುಮಫಿಸಿಯನ್ಸ್ ಎಲ್ಲಿ ಬರುತ್ತೆ? ಇದು ಈ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಡೈಕಾಟ್ ಪ್ಲಾಂಟ್ ಅಲ್ಲಿ ತನ್ನ TDNA ನ ಟ್ರಾನ್ಸ್ಫರ್ ಮಾಡ್ತಿರುತ್ತೆ, ಹೌದಾ? ವಿತ್ ದ ಹೆಲ್ಪ್ ಆಫ್ ದಿಸ್ TDNA ಏನ್ ಮಾಡ್ತಿರುತ್ತೆ? ನಾರ್ಮಲ್ ಸೆಲ್ಸ್ ನ ಕ್ಯಾನ್ಸರ್ ಸೆಲ್ಸ್ ಆಗಿ ಕನ್ವರ್ಟ್ ಮಾಡ್ತಿರುತ್ತೆ. ಅದಕ್ಕೆ ಕ್ರೌನ್ ಗರ್ಲ್ಸ್ ಅಂತ ಕರಿತೀವಿ, ಹೌದಾ? ಗಡ್ಡೆಗಳು ಫಾರ್ಮೇಶನ್ ಆಗೋದು, ಟ್ಯೂಮರ್ಸ್ಗಳು, ಹೌದಾ? ಸೊ ಇದನ್ನ ನಾವು ಇದರಲ್ಲಿರೋ TI ಪ್ಲಾಸ್ಮಿಡ್ ನ ವೆಕ್ಟರ್ ಆಗಿ ಯೂಸ್ ಮಾಡ್ತೀವಿ. ಇದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಯೂಸ್ ಇಟ್ ಆಸ್ ವೆಕ್ಟರ್. ಸೊ ವೆಕ್ಟರ್ ಆಗಿ ನಾವು ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ಥರ್ಡ್ ಆಪ್ಷನ್ ಇದೆಯಲ್ಲ ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ. ಥರ್ಡ್ ಆಪ್ಷನ್ ಕರೆಕ್ಟ್ ಆನ್ಸರ್. ಸೊ ಈ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾದಿಂದ ಯಾವುದೇ ರಿಸ್ಟ್ರಿಕ್ಷನ್ ಎನ್ಸೈಮ್ ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. In cloning vectors, antibiotic resistance genes are helpful for. ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಕ್ಲೋನಿಂಗ್ ವೆಕ್ಟರ್ ಅಲ್ಲಿ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೇಳ್ತಿದ್ದಾನೆ, ಹೌದಾ? ಸೊ ನಾವು ಡಿಸ್ಕಸ್ ಮಾಡಿದೀವಿ, ಒಂದು ಎನ್ಸೈಮ್ ಮೆಥಡ್, ಇನ್ನೊಂದು ಸೈಮಲ್ಟೇನಿಯಸ್ ಪ್ಲೇಟಿಂಗ್ ಮಾಡ್ಬೇಕಾದ್ರೆ, ಹೌದಾ? ಸೊ ಒಂದು ಪರ್ಟಿಕ್ಯುಲರ್ ವೆಕ್ಟಾರ್ ಇದೆ ಅಂತ ಅನ್ಕೊಳ್ಳೋಣ, ಆರ್ ಪ್ಲಾಸ್ಮಿಡ್ ವಿಚ್ ಇಸ್ ಆಕ್ಟಿಂಗ್ ಆಸ್ ಎ ವೆಕ್ಟರ್ ಟು ಕ್ಯಾರಿ ಅವರ್ ಜೀನ್. ಸೊ ಒಂದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ನ ನಾನಿಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ. ಓಕೆ, ಕನ್ಸಿಡರ್ ಆಂಫಿಸಿಲಿನ್ ರೆಸಿಸ್ಟೆನ್ಸ್ ಇದೆ ಅಂತ ಅನ್ಕೊಳ್ಳೋಣ. ಆಂಫಿಸಿಲಿನ್ ರೆಸಿಸ್ಟೆನ್ಸ್ ಇರೋ ಜೀನ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಸೊ ಈ ಪರ್ಟಿಕ್ಯುಲರ್ ವೆಕ್ಟರ್ ನ ನಾವು ಸೆಲ್ಸ್ ಒಳಗಡೆ ಕಳ್ಸಿದೀವಿ ಅಂತ ಅನ್ಕೊಳ್ಳೋಣ. ಸೊ ಈ ಪರ್ಟಿಕ್ಯುಲರ್ ಸೆಲ್ ಅಲ್ಲಿ ಇವಾಗ ಈ ವೆಕ್ಟರ್ ಹೋಗಿದೆ ವಿಚ್ ಕ್ಯಾರಿಂಗ್ ಅವರ್ ಜೀನ್. ಸೊ ಇಟ್ ಇಸ್ ಎ ಬೇಸಿಕಲಿ RDNA. ನಾವು ಆಂಫಿಸಿಲಿನ್ ಮೀಡಿಯಂ ಇದೆ. ಇನ್ನೊಂದು ಬ್ಯಾಕ್ಟೀರಿಯಾ ತಗೊಳ್ಳೋಣ, ಇನ್ನೊಂದು ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾ ನಮ್ಮ RDNA ನ ತಗೊಂಡಿಲ್ಲ. ಸೊ ಇದನ್ನ ನಾವು ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಂತ ಕರಿಬಹುದು, ಇದನ್ನ ಟ್ರಾನ್ಸ್ಫಾರ್ಮೆಂಟ್ ಅಂತ ಕರಿಬಹುದು. ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ರಿಕಾಂಬಿನೆಂಟ್, ನಾನ್ ರಿಕಾಂಬಿನೆಂಟ್ ಅಂತ ಬೇಕಾದ್ರೂ ಕರಿಬಹುದು, ಹೌದಾ? ಸೊ ಇವಾಗ ಇಲ್ಲಿ ನಾವು ಬೈಫರ್ಗೆಟ್ ಮಾಡ್ತೀವಿ. ಇನ್ ರಿಯಾಲಿಟಿಲಿ ಟ್ರಾನ್ಸ್ಫಾರ್ಮೆಂಟ್ಸ್ ಯಾವ್ದು, ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಯಾವ್ದು ಅಂತ ಸಪರೇಟ್ ಮಾಡೋದಕ್ಕೆ ನಾವು ಈ ಆಂಫಿಸಿಲಿನ್ ರೆಸಿಸ್ಟೆನ್ಸ್ ಜೀನ್ ಆರ್ ಒಂದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ನ ಇಂಟ್ರೊಡ್ಯೂಸ್ ಮಾಡೋದು, ಹೌದಾ? ಸೆಲೆಕ್ಷನ್ ಆಫ್ ಟ್ರಾನ್ಸ್ಫಾರ್ಮೆಂಟ್ಸ್ ಅಂಡ್ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಆರ್ ಸೆಲೆಕ್ಷನ್ ಆಫ್ ರಿಕಾಂಬಿನೆಂಟ್ಸ್ ಫ್ರಮ್ ನಾನ್ ರಿಕಾಂಬಿನೆಂಟ್ಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಇದು. ಸೊ ಇವಾಗ ಈ ಸೆಲ್ಸ್ ಗಳನ್ನ ನಾವು ಗ್ರೋ ಆಗೋದಕ್ಕೆ ಬಿಟ್ಟಿದೀವಿ ಅಂತ ತಿಳ್ಕೊಳ್ರಿ, ಹೌದಾ? ಇದು ಆಂಫಿಸಿಲಿನ್ ಮೀಡಿಯಂ. ನಮ್ಮ ರಿಕಾಂಬಿನೆಂಟ್ DNA ಗೆ ಆಂಫಿಸಿಲಿನ್ ರೆಸಿಸ್ಟೆನ್ಸ್ ಇದೆ,
ಹೌದಾ? ಆಂಫಿಸಿಲಿನ್ ರೆಸಿಸ್ಟೆನ್ಸ್ ಇದೆ. ಆಂಫಿಸಿಲಿನ್ ಮೀಡಿಯಮ್ ಆಗಿ ಏನಾಗುತ್ತಿದ್ದು ಈಸಿಯಾಗಿ ಗ್ರೋ ಆಗುತ್ತೆ, ಈಸಿಯಾಗಿ ಗ್ರೋ ಆಗುತ್ತೆ. ಬಟ್ ಈ ನಾನ್ ಟ್ರಾನ್ಸ್ಫರ್ಮೆಂಟ್ಸ್ ಅಲ್ಲಿ ನಮ್ಮ RDNA ಪ್ರೆಸೆಂಟ್ ಇಲ್ಲ, ಸೊ ಹಾಗಾಗಿ ನಾನ್ ಟ್ರಾನ್ಸ್ಫರ್ಮೆಂಟ್ಸ್ ಗಳು ಗ್ರೋ ಆಗಲ್ಲ. ಸೊ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಸೆಲೆಕ್ಷನ್ ಆಫ್ recombinants ಫ್ರಮ್ ನಾನ್ recombinants ಆರ್ ಸೆಲೆಕ್ಷನ್ ಆಫ್ ಟ್ರಾನ್ಸ್ಫಾರ್ಮೆಂಟ್ಸ್ ಫ್ರಮ್ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್. ಆರ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರಿಕಾಂಬಿನೆಂಟ್ಸ್ ನ ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಆರ್ ಟ್ರಾನ್ಸ್ಫಾರ್ಮೆಂಟ್ಸ್ ನ ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎರಡು ಒಂದೇ. ಸೊ ಆಪ್ಷನ್ ಯಾವ್ದಿದೆ ನೋಡ್ರಿ. ಟ್ರಾನ್ಸ್ಫರ್ ಆಫ್ ಫಾರಿನ್ ಜೀನ್ ಟು ದ ಹೋಸ್ಟ್, selection of recombinations, making the host cells competent, cleavaging of vector by restriction, endonuclease enzyme ಅಂತ ಹೇಳ್ತಿದ್ದಾನೆ. ಸೊ ಯಾವ್ದಕ್ಕೆ ಹೆಲ್ಪ್ ಮಾಡುತ್ತೆ? ಸೆಲೆಕ್ಷನ್ ಆಫ್ ರಿಕಾಂಬಿನೇಷನ್ ಆರ್ ರಿಕಾಂಬಿನೆಂಟ್ಸ್ ಅಂತಾರು ಕೊಡ್ಬೋದು ಅವರು. ಸೊ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆನ್ನೆ ಡಿಸ್ಕಸ್ ಮಾಡಿದ್ವಿ ಟಾಪಿಕ್ ನ. ಇಲ್ಲಿ ನೋಡ್ರಿ, ಐಡೆಂಟಿಫೈ ದ DNA ಸೀಕ್ವೆನ್ಸ್ ವಿಚ್ ಕ್ಯಾನ್ ಬಿ ಕಟ್ ಯೂಸಿಂಗ್ ಎಕೋ ಆರ್ ಫಸ್ಟ್ ಅಂತ ಹೇಳಿದಾನೆ. ಎಕೋ ಆರ್ ಫಸ್ಟ್ ಇದು ನಿಮ್ ಟೆಕ್ಸ್ಟ್ ಬುಕ್ ಆಗಿ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ಎಕೋ ಆರ್ ಫಸ್ಟ್ ಏನ್ ಮಾಡುತ್ತೆ? 6 ಬೇಸಸ್ ಇರೋ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ನ ಕಟ್ ಮಾಡುತ್ತೆ. ಸೊ 6 ಬೇಸಸ್ ಇರೋ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ನ ಐಡೆಂಟಿಫೈ ಮಾಡ್ಬೇಕು ನಾವ್ ಇವಾಗ. ನೋಡ್ರಿ, ಇಲ್ಲಿ ಬರೀ 6 ಬೇಸಸ್ ಮಾತ್ರ ಕೊಟ್ಟಿಲ್ಲ, ತುಂಬಾ ಕೊಟ್ಟಿದ್ದಾನೆ. ಸೊ ನಾವ್ ಅದನ್ನ ಐಡೆಂಟಿಫೈ ಮಾಡ್ಬೇಕು. ನೋಡ್ರಿ, TTAA G ಪ್ರೆಸೆಂಟ್ ಇದೆ, RCT ಇದೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ ಇದನ್ನ. ಸೇಮ್ GC ಬರ್ಬೇಕಿತ್ತು ನಮಗೆ, ಇಲ್ಲ. ಸೊ ಫಸ್ಟ್ ಆಪ್ಷನ್ ನಮಗೆ ಬರಲ್ಲ. GAA TTC ಇದೆ. ಇಲ್ಲಿ ಮೇಲ್ಗಡೆ GAA TTC ಇದೆ, ಹೌದಾ? ಇಲ್ಲೂ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಇದೆ, ಇಲ್ಲೂ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಇದೆ. ಬಟ್ ಎಕೋ RI ಫಸ್ಟ್ ಕಟ್ ಮಾಡೋದು 5' to 3' ಅಲ್ಲಿ GAA TTC ಇರಬೇಕು. ಸೈಡಿಗೆ ಬರ್ದ್ಬಿಡ್ತೀನಿ ತಡೆ. ಸೊ GAA TTC 5' to 3' ಇರಬೇಕು. GAA TTC 5' to 3' ಇರಬೇಕು. ಸೊ ಈ ತರ ಇದ್ದಾಗ ಮಾತ್ರ ಕಟ್ ಮಾಡತ್ತೆ. ಸೊ ಮೇಲ್ಗಡೆ 5' to 3' ಅಲ್ಲಿ ನಮಗೆ GAA TTC ಇಲ್ಲ, 3' to 5' ಅಲ್ಲಿ ಇದೆ. ಇದನ್ನ ಅಬ್ಸರ್ವ್ ಮಾಡ್ಬೇಕು ನೀವು, ಪ್ರೈಮ್ ನ ಯಾವಾಗ್ಲೂ ಇದನ್ನ ಮರಿಬಾರ್ದು, ಗೊತ್ತಾಯ್ತಾ? ಪ್ರೈಮ್ ತುಂಬಾ ಇಂಪಾರ್ಟೆಂಟ್. ಮಾಲಿಕ್ಯುಲರ್ ಅಷ್ಟೇ ನಿಮಗೆ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ನ ಐಡೆಂಟಿಫೈ ಮಾಡೋದು ಪ್ರೈಮ್ ಬೇಸಿಸ್ ಮೇಲೆ ಮಾಡ್ತೀವಿ. ಟೆಂಪ್ಲೆಟ್ ಸ್ಟ್ಯಾಂಡ್ ಯಾವ್ದು, ಕೋಡಿಂಗ್ ಸ್ಟ್ಯಾಂಡ್ ಯಾವ್ದು ಅಂತ, ಹೌದಾ? 5' to 3' ಇದ್ರೆ ಕೋಡಿಂಗ್ ಸ್ಟ್ಯಾಂಡ್ ಆಗಿರುತ್ತೆ, 3' to 5' ಇದ್ರೆ ಟೆಂಪ್ಲೇಟ್ ಆಗಿರುತ್ತೆ. ಸೊ ಆ ತರ ಚೆಕ್ ಮಾಡ್ಬೇಕು ಇಲ್ಲೂ ಕೂಡ, ಯಾಕಂದ್ರೆ ಇದು ಕೂಡ ಒಂದು ಸೀಕ್ವೆನ್ಸ್ ಆಫ್ DNA. ಇಲ್ಲಿ 5' to 3' ಕೋಡಿಂಗ್ ಆಗಿದ್ರೆ 3' to 5' ಟೆಂಪ್ಲೇಟ್ ಸ್ಟ್ಯಾಂಡ್ ಆಗಿರುತ್ತೆ, ಆತರ. ನೆಕ್ಸ್ಟ್ ನೋಡಿ, ಇಲ್ಲಿ GAA TTC GAA TTC. ಸೊ ಇದರಲ್ಲಿ ಕರೆಕ್ಟ್ ಇದೆ, 5' to 3' ಇದೆ, ಅಂಡ್ ಇಲ್ಲಿ 5' to 3' ಇದೆ. ಎಸ್, ಸೊ ದಿಸ್ ಆಪ್ಷನ್ ನಮಗೆ ಕರೆಕ್ಟ್ ಆಗುತ್ತೆ. ದಟ್ ಈಸ್ ಸೆಕೆಂಡ್ ಆಪ್ಷನ್. ಸೊ ನೆಕ್ಸ್ಟ್ ಆಪ್ಷನ್ಸ್ ಗಳನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಸೊ ಈ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಕಾಣಿಸಲ್ಲ. ಸೊ GAA TTC ಅಗೇನ್ 3 to 5' ಕೊಟ್ಟಿದ್ದಾನೆ, ಬರಲ್ಲ ಇದು. ನೆಕ್ಸ್ಟ್ ಅಲ್ಲಿ GC GT ಅಂತ ಏನೇನೋ ಕೊಟ್ಟಿದ್ದಾನೆ, ಇದು ಕೂಡ ಬರಲ್ಲ. ಸೊ ಸೆಕೆಂಡ್ ಆಪ್ಷನ್ ಅಲ್ಲಿಗೆ ನಿಮಗೆ ಕರೆಕ್ಟ್ ಆನ್ಸರ್ ಆಗತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಪ್ರೈಮ್ ನೋಡೋದ್ ಮರಿಬೇಡ್ರಿ, ಬರೀ ಸೀಕ್ವೆನ್ಸಸ್ ನೋಡ್ಬೇಡ್ರಿ, ಆಲ್ಸೋ ಚೆಕ್ ಫಾರ್ ದ ಪ್ರೈಮ್. ಸೊ ಪ್ರೈಮ್ ನ ಚೆಕ್ ಮಾಡ್ಬೇಕು. 5' to 3' ಇರ್ಬೇಕು ಫಸ್ಟ್ ಇದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 20. ಸಪೋಸ್ DNA samples collected for fingerprinting analysis are less than the required quantity. Which of the following techniques is helpful to make the samples? ನಾನು ನಿಮಗೆ ನೆನ್ನೆ ಎಕ್ಸ್ಪ್ಲೈನ್ ಮಾಡಿದ್ದೆ ಟೆಕ್ನಿಕ್ ನ. PCR ಅಂತ ಕರಿತೀವಿ, ಹೌದಾ? ಪಾಲಿಮರೈಸ್ ಚೈನ್ ರಿಯಾಕ್ಷನ್. ಸೊ ಈ ಟೆಕ್ನಿಕ್ ಇಂದ ನಾವೇನ್ ಮಾಡ್ಬೋದು? ಆಂಪ್ಲಿಫಿಕೇಶನ್ ಆಫ್ ಜೀನ್ ಆಫ್ ಇಂಟ್ರೆಸ್ಟ್ ಆರ್ ಪೀಸ್ ಆಫ್ DNA. ಈಗ ನೆನ್ನೆ ನಾನು ಇದೇ ಎಕ್ಸಾಂಪಲ್ ನ ಸೇಮ್ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ. DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ ಅಲ್ಲಿ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಎಲ್ಲೋ ಒಂದು ಮರ್ಡರ್ ಆಗಿರುತ್ತೆ, ಯಾವ್ದೋ ಒಂದು ಕೇಸ್ ವಿಚಾರವಾಗಿ. ಸೊ ಅಲ್ಲಿ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಂಡಾಗ ತುಂಬಾ ಕಡಿಮೆ ಇತ್ತು ಅಂದ್ರೆ ಅವ್ರಿಗೆ ಜಾಸ್ತಿ ಮಾಡ್ಕೋಬೇಕು, ಆ ಸ್ಯಾಂಪಲ್ಸ್ ನ ಕಾಪೀಸ್ ನ ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದ್ರೆ PCR ಟೆಕ್ನಿಕ್ ನ ಯೂಸ್ ಮಾಡ್ತಾರೆ.
ಸೊ ಆಪ್ಷನ್ 3. ಡೈರೆಕ್ಟ್ ಕ್ವಶನ್ ಇದು, ಸ್ವಲ್ಪ ಇಂಡೈರೆಕ್ಟ್ ಆಗಿ ಕೇಳಿದಾನೆ ಅಷ್ಟೇ. ಬಯಾಲಿಸ್ಟಿಕ್ ಮೆಥಡ್ ಇಸ್ ಸೂಟೇಬಲ್ ಫಾರ್ ಜೀನ್ ಟ್ರಾನ್ಸ್ಫರ್ ಇಂಟು. ನಿಮಗೆ ಚೆನ್ನಾಗಿ ಗೊತ್ತಿದೆ, ರಿಪೀಟ್ ಆಗಿದೆ ಕ್ವಶನ್ ನೋಡ್ರಿ, 2 ಸಲ ಕೇಳಿದಾನೆ ಸಿಟಿ ಎಕ್ಸಾಮಿಗೆ. ಯಾವ್ರಲ್ಲಿ ಬಯಾಲಿಸ್ಟಿಕ್ ಆರ್ ಜೀನ್ ಗನ್ ಮೆಥಡ್? ಪ್ಲಾಂಟ್ ಸೆಲ್ಸ್ ಅಲ್ಲಿ. ಸೊ ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 24 ಗೆ ಬರೋಣ. Question number 24. Identify the label M and N in the following agrosagel electrophoresis representation ಅಂತ ಹೇಳಿದಾನೆ, ಹೌದಾ? ಸೊ ಡಯಾಗ್ರಾಮ್ ನಮಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಲಾರ್ಜರ್ ಫ್ರಾಗ್ಮೆಂಟ್ಸ್ ಕಾಣಿಸ್ತಾ ಇದೆ ನಮಗೆ, ಲಾರ್ಜರ್ ಫ್ರಾಗ್ಮೆಂಟ್ಸ್, ಇಲ್ಲಿ ಸ್ಮಾಲರ್ ಫ್ರಾಗ್ಮೆಂಟ್ಸ್. ಥಿಕ್ನೆಸ್ ಮುಖಾಂತರ ಐಡೆಂಟಿಫೈ ಮಾಡ್ಬೋದು ನೀವು. ಥಿಕ್ನೆಸ್ ಕಡಿಮೆ ಇದೆ, ಥಿಕ್ನೆಸ್ ಜಾಸ್ತಿ ಇದೆ, ಲಾರ್ಜರ್ ಫ್ರಾಗ್ಮೆಂಟ್ಸ್, ಸ್ಮಾಲರ್ ಫ್ರಾಗ್ಮೆಂಟ್ಸ್. ಇದು ಹಂಗಿದ್ರೆ ಆನೋಡ್ ಆಗಿರುತ್ತೆ, ಇದು ಕ್ಯಾಥೋಡ್ ಆಗಿರುತ್ತೆ. ಯಾಕೆ? ಆನೋಡ್ ಹತ್ರ ಇತ್ತು ಅಂದ್ರೆ ಸ್ಮಾಲರ್ ಫ್ರಾಗ್ಮೆಂಟ್ಸ್ ಆಗಿರುತ್ತೆ, ಹೌದಾ? ಸೊ ಆಪ್ಷನ್ ಎಂ ಅಂಡ್ ಎನ್ ಏನು ಅಂತ ಕೇಳಿದ ನಮಗೆ, ಹೌದಾ? ಎಂ ಡೈಜೆಸ್ಟೆಡ್ ಡಿ ಎನ್ ಎ ಬ್ಯಾಂಡ್ಸ್, ನೋ ಬರಲ್ಲ. ಇದು ಹೈಬ್ರಿಡೈಸ್ಡ್ ಡಿ ಎನ್ ಎ, ನೋ ಬರಲ್ಲ. ಎಂ ಲಾರ್ಜೆಸ್ಟ್ ಡಿ ಎನ್ ಎ, ಎಸ್ ಬರುತ್ತೆ. ಎನ್ ಸ್ಮಾಲರ್ ಡಿ ಎನ್ ಎ, ಎಸ್. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದು ಕೂಡ ಡೈರೆಕ್ಟ್ ಡಯಾಗ್ರಾಮ್ ಮುಖಾಂತರ ಕೇಳಿದಾನೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 25 ಹೋಗೋಣ. ಫ್ರಮ್ ದ ಗಿವನ್ ಕಾಂಬಿನೇಷನ್ ಆಫ್ ಸ್ಟೆಪ್ಸ್ ಇನ್ PCR, ಐಡೆಂಟಿಫೈ ದ ಎನ್ಸೈಮ್ಸ್ ಡಿಪೆಂಡೆಂಟ್ ಸ್ಟೆಪ್. ಎನ್ಸೈಮ್ ಡಿಪೆಂಡೆಂಟ್ ಸ್ಟೆಪ್ ಯಾವುದು ಅಂತ ಕೇಳಿದಾನೆ. ನಿನ್ನೆ ನಾವು PCR ನ ಡಿಸ್ಕಸ್ ಮಾಡಿದೀವಿ. ನಮಗೆ 3 ಸ್ಟೆಪ್ಸ್ ಬರುತ್ತೆ. ಮೊದಲನೇ ಸ್ಟೆಪ್ ಯಾವುದು? ಡಿನ್ಯಾಚುರೇಷನ್. ಡಿನ್ಯಾಚುರೇಷನ್. ಸೆಕೆಂಡ್ ಒನ್ ಅನಿಲಿಂಗ್, ಅನಿಲಿಂಗ್. ಅಂಡ್ ಥರ್ಡ್ ಒನ್ ಎಕ್ಸ್ಟೆನ್ಷನ್, ಎಕ್ಸ್ಟೆನ್ಷನ್. ಸೊ ಡಿನ್ಯಾಚುರೇಷನ್ ಅಲ್ಲಿ ಏನ್ ಮಾಡ್ತೀವಿ ನಾವು? ಸ್ಟ್ಯಾಂಡ್ಸ್ ಆಫ್ DNA ಏನ್ ಮಾಡ್ತೀವಿ? ಸಪರೇಟ್ ಮಾಡ್ತೀವಿ, ಹೌದಾ? ಸೊ ಈ ತರ ಸ್ಟ್ಯಾಂಡ್ಸ್ ಗಳು ಇರ್ತವೆ, ಇವನ್ನ ಏನ್ ಮಾಡ್ತೀವಿ ನಾವು? ಸಪರೇಟ್ ಮಾಡ್ತೀವಿ, ಹೌದಾ? ಅಟ್ 92 to 94 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ? ಈ ಸ್ಟ್ಯಾಂಡ್ಸ್ ಗಳಿಗೆ ನಾವು ಪ್ರೈಮರ್ ನ ಅಟ್ಯಾಚ್ ಮಾಡ್ತೀವಿ, ಪ್ರೈಮರ್ನ ಅಟ್ಯಾಚ್ ಮಾಡ್ತೀವಿ, RNA ಪ್ರೈಮರ್ ನ ಅಟ್ಯಾಚ್ ಮಾಡ್ತೀವಿ. ಎಕ್ಸ್ಟೆನ್ಷನ್ ಸ್ಟೆಪ್ ಅಲ್ಲಿ ನಮಗೆ ಏನ್ ಬೇಕು? ಟ್ಯಾಕ್ ಪಾಲಿಮರೈಸ್ ಎನ್ಸೈಮ್ ಬೇಕು, ಹೌದಾ? ಈ ಟ್ಯಾಕ್ ಪಾಲಿಮರೈಸ್ ಎನ್ಸೈಮ್ ಏನ್ ಮಾಡುತ್ತೆ? RNA ಪ್ರೈಮರ್ ನ ಎಕ್ಸ್ಟೆನ್ಷನ್ ಮಾಡ್ಕೊಂತ ಹೋಗುತ್ತೆ, ಕಾಂಪ್ಲಿಮೆಂಟರಿ ಸ್ಟ್ಯಾಂಡ್ಸ್ ಗಳು ಫಾರ್ಮೇಶನ್ ಆಗುತ್ತೆ. ಸೊ ಎಕ್ಸ್ಟೆನ್ಷನ್ ಓನ್ಲಿ, ಆಪ್ಷನ್ 4. ಇಲ್ಲಿ ಮಾತ್ರ ಎನ್ಸೈಮ್ ನಮಗೆ ಯೂಸ್ ಆಗೋದು. ಸೊ ಬೇರೆ ಸ್ಟೆಪ್ಸ್ ಅಲ್ಲಿ ಎನ್ಸೈಮ್ ಯೂಸ್ ಆಗಲ್ಲ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀವಿ. ನಾನೇನು ಡಿಸ್ಕಸ್ ಮಾಡಿದೀವಿ ನಾವು, ಹೌದಾ? ನೆಕ್ಸ್ಟ್ ಕ್ವಶನ್ ನಂಬರ್ 26 ಗೆ ಬರೋಣ. Tag polymerase that finds its application in PCR is obtained from. ನೆನ್ನೆ ನಾನು ಹೇಳಿದ್ದೆ ನಿಮಗೆ, ಟ್ಯಾಗ್ ಪಾಲಿಮರೈಸ್ ನ ಯಾವ್ದ್ರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದೀವಿ? ಥರ್ಮೋಫಿಲಿಕ್ ಆರ್ಗ್ಯಾನಿಸಮ್ಸ್ ಇಂದ. ಅಂದ್ರೆ ಈ ಎನ್ಸೈಮ್ ಥರ್ಮೋಸ್ಟೇಬಲ್ ಎನ್ಸೈಮ್. ಯಾಕಂದ್ರೆ ಈ ಸ್ಟೆಪ್ ಎಕ್ಸ್ಟೆನ್ಷನ್ ಅಕ್ಕರ್ ಆಗುತ್ತೆ. ಜಸ್ಟ್ ನಾವು ನಿಮಗೆ ಸ್ಟೆಪ್ಸ್ ಹೇಳಿದೆ. ಎಕ್ಸ್ಟೆನ್ಷನ್ ಸ್ಟೆಪ್ ಅಕ್ಕರ್ ಆಗೋದು ಅಟ್ 72 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ನಮ್ಮ ನಾರ್ಮಲ್ ಎನ್ಸೈಮ್ಸ್ ಆಯ್ತು ಅಂತಂದ್ರೆ ಪ್ರೋಟೀನ್ ಸ್ಟ್ರಕ್ಚರ್ ಬ್ರೇಕ್ ಡೌನ್ ಆಗೋಗ್ಬಿಡುತ್ತೆ ಇಷ್ಟು ಹೀಟ್ ಅಲ್ಲಿ, 40 ಡಿಗ್ರಿ ಮೇಲೆ ಇರಲ್ಲ. ಎನ್ಸೈಮ್ಸ್ ಫಾರ್ಮ್ ಆಗ್ಬೇಕು ಅಂದ್ರೆ ಪ್ರೋಟೀನ್ ಸೆಕೆಂಡರಿ ಟರ್ಷರಿ ಸ್ಟ್ರಕ್ಚರ್ ಸೇರ್ಕೋಬೇಕು, ಫಾರ್ಮೇಶನ್ ಮಾಡ್ಕೋಬೇಕು. ಸೊ ಆ ಸ್ಟ್ರಕ್ಚರ್ ಅಲ್ಲಿ ಇದ್ದಾಗ ಮಾತ್ರ ಎನ್ಸೈಮ್ ಆಗುತ್ತೆ. ಯಾಕಂದ್ರೆ ಆಕ್ಟಿವ್ ಸೈಟ್ಸ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಆ ಸ್ಟ್ರಕ್ಚರ್ ಫಾರ್ಮ್ ಆಗ್ಲೇಬೇಕು, ಟರ್ಷರಿ ಸ್ಟ್ರಕ್ಚರ್. ಸೊ ಆ ಸ್ಟ್ರಕ್ಚರ್ 40 ಡಿಗ್ರಿ ಸೆಂಟಿಗ್ರೇಡ್ ಮೇಲೆ ಹೋದ್ರೆ ಬ್ರೇಕ್ ಡೌನ್ ಆಗೋಗ್ಬಿಡುತ್ತೆ, ಎನ್ಸೈಮ್ ಆಗಿ ಉಳ್ಕೊಳಲ್ಲ. ಸೊ ಅದಕ್ಕೆ ನಾವೇನ್ ಮಾಡಿರ್ತೀವಿ? ಥರ್ಮೋಫಿಲಿಕ್ ಆರ್ಗ್ಯಾನಿಸಮ್ಸ್ ಇಂದ ಥರ್ಮೋಸ್ಟೇಬಲ್ ಎನ್ಸೈಮ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ. ಟ್ಯಾಕ್ ಪಾಲಿಮರೈಸ್ ಅಂದ್ರೆ ಹೈ ಟೆಂಪರೇಚರ್ ಎಫಿಷಿಯಂಟ್ ಆಗಿ ಕೆಲಸ ಮಾಡುತ್ತೆ, ಸ್ಟ್ರಕ್ಚರ್ ಬ್ರೇಕ್ ಡೌನ್ ಆಗ್ದಲೆ. ಯಾವ ಬ್ಯಾಕ್ಟೀರಿಯಾ ಅಂದ್ರೆ ಥರ್ಮಸ್ ಅಕ್ವಿಟಿಕಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ. ಫಸ್ಟ್ ಆಪ್ಷನ್ ಅಲ್ಲೇ ಕೊಟ್ಟಿದ್ದಾನೆ, ಥರ್ಮಸ್ ಅಕ್ವಿಟಿಕಸ್. ಈ ಬ್ಯಾಕ್ಟೀರಿಯಾ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ. ಓಕೆ, ಇದು ಕೂಡ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. Rapid antigen test and RT-PCR are two diagnostic tests for COVID-19 virus. PCR, a molecular diagnostic tool, stands for. ಡೈರೆಕ್ಟ್ ಕ್ವಶನ್ ಇದು. PCR ನ ಫುಲ್ ಫಾರ್ಮ್ ಕೇಳಿದಾನೆ, ಏನು? ಪಾಲಿಮರೈಸ್ ಚೈನ್ ರಿಯಾಕ್ಷನ್. ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ.
ಕೋವಿಡ್ ಟೈಮಲ್ಲಿ ಕೇಳಿರೋ ಕ್ವಶನ್. ಆ ಟೈಮಲ್ಲಿ RT-PCR ಟೆಸ್ಟ್ ಮಾಡ್ತಿದ್ರೆ ತಾನೆ, ಹೌದಾ? ಸೇಮ್ ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಟೆಸ್ಟ್ ನ ಮಾಡ್ತಾ ಇದ್ರು. ಅದಕ್ಕೆ ಫುಲ್ ಫಾರ್ಮ್ ನ ಕೇಳಿದಾನೆ. ನಿಮಗೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಬರುತ್ತೆ. PCR ನ ಡಯಾಗ್ನೋಸಿಸ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಇಲ್ಲಿ PCR ನ DNA ಆಂಪ್ಲಿಫಿಕೇಶನ್ ಅಲ್ಲಿ ಯೂಸ್ ಮಾಡಿದ್ವಿ, ಹೌದಾ? ಸರ್ ಡಯಾಗ್ನೋಸಿಸ್ ಅಲ್ಲಿ ಹೇಗೆ ಯೂಸ್ ಮಾಡ್ತಾರೆ, ನೀವು ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಅಲ್ಲಿ ಕಲಿತೀರಾ. ಏನಾಗಿರುತ್ತೆ, ವೈರಸ್ ಇನ್ನು ಕಂಪ್ಲೀಟ್ ಆಗಿ ಡೆವಲಪ್ ಆಗಿರಲ್ಲ. ಒಂದ್ಸಲ ಬಾಡಿಗೆ ಇನ್ಫೆಕ್ಟ್ ಆದ್ಮೇಲೆ ವೈರಸ್ ಟೈಮ್ ತಗೊಳುತ್ತೆ ತನ್ನ ನಂಬರ್ ಅಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ನಿಮಗೆ ಹುಷಾರಿಲ್ಲ ಅಂತ ಗೊತ್ತಾಗದೆ ಸಿಂಪ್ಟಮ್ಸ್ ಬಂದಾಗ. ಸೊ ಸಿಂಪ್ಟಮ್ಸ್ ಬರಕಿನ ಮುಂಚೆ ನಾವು ಡಿಟೆಕ್ಟ್ ಮಾಡಬೇಕು ಒಂದು ವೈರಸ್ ನಮ್ಮ ಬಾಡಿ ಒಳಗಡೆ ಇದೆ ಅಂದ್ರೆ PCR ಮುಖಾಂತರ ಮಾಡಬಹುದು. ಇದೇನ್ ಮಾಡುತ್ತೆ, ಸ್ಮಾಲ್ ಅಮೌಂಟ್ ಆಫ್ ಸ್ಯಾಂಪಲ್ ಕೊಟ್ಟರೆ ಅದನ್ನ ಆಂಪ್ಲಿಫೈ ಮಾಡ್ಕೊಂಡ್ಬಿಟ್ಟು ಚೆಕ್ ಮಾಡುತ್ತೆ. ಓಕೆ, ನೆನ್ಪಿಡ್ಕೊಳ್ಳಿ. ಡೈರೆಕ್ಟ್ ಕ್ವಶನ್ PCR ಪಾಲಿಮರೈಸ್ ಚೈನ್ ರಿಯಾಕ್ಷನ್. ನೆಕ್ಸ್ಟ್, ಜೆಲ್ ಎಲೆಕ್ಟ್ರೋಫೋರೆಸಿಸ್ ಈಸ್ ಯೂಸ್ಡ್ ಫಾರ್. ಜೆಲ್ ಎಲೆಕ್ಟ್ರೋಫೋರೆಸಿಸ್ ನಾವೇನಕ್ಕೆ ಯೂಸ್ ಮಾಡ್ತೀವಿ, ತುಂಬಾ ಸಲ ಡಿಸ್ಕಸ್ ಮಾಡ್ಬಿಟ್ಟು ಇದ್ರ ಬಗ್ಗೆ, ಹೌದಾ? DNA ಫ್ರಾಗ್ಮೆಂಟ್ಸ್ ಗಳನ್ನ ಸಪರೇಟ್ ಮಾಡೋದಕ್ಕೆ, ವಿಚ್ ವಾಸ್ ಕಟ್ ಡೌನ್ ಬೈ ದ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್, ಹೌದಾ? ಯಾವ ಆಪ್ಷನ್ ಬರುತ್ತೆ ನೋಡ್ರಿ, ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಅಕಾರ್ಡಿಂಗ್ ಟು ದೇರ್ ಸೈಜ್. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತಾ? Gel electrophoresis is used for separation of DNA fragments according to their size. Construction of recombinant DNA by joining with cloning vector. Cutting of DNA into fragments. Isolation of DNA molecule ಅಂತ ಕೊಟ್ಟಿದ್ದಾನೆ, ಹೌದಾ? ಇವೆಲ್ಲ ಸ್ಟೆಪ್ಸ್ ಆಫ್ RDNA ಟೆಕ್ನಾಲಜಿ ಅನ್ನು ಕೊಟ್ಟಿರೋದು. ಅದರಲ್ಲಿ ನಾವು ಸಪರೇಷನ್ ಗೆ ಯಾವ್ದು ಟೆಕ್ನಿಕ್ ನ ಯೂಸ್ ಮಾಡ್ತೀವಿ, ಜೆಲ್ ಎಲೆಕ್ಟ್ರೋಫೋರೆಸಿಸ್ ಟೆಕ್ನಿಕ್ ನ ಯೂಸ್ ಮಾಡ್ತೀವಿ, ಹೌದಾ? ನೆಕ್ಸ್ಟ್ ತಗೋಣ. The construction of recombinant DNA by joining with cloning vector ಯಾವ್ದು ಹೆಲ್ಪ್ ಮಾಡುತ್ತೆ, DNA ligase ಹೆಲ್ಪ್ ಮಾಡುತ್ತೆ. Cutting of DNA into fragments, restriction enzyme ಯೂಸ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. Isolation of DNA molecule, ಐಸೋಲೇಷನ್ ಯಾವ ತರ ಮಾಡ್ತೀವಿ ಅಂತ ನೆನ್ನೆ ಡಿಸ್ಕಸ್ ಮಾಡಿದೀವಿ. ಕೈಟಿನೇಸಸ್, ಹೌದಾ? ಸೆಲ್ಯುಲೇಸಸ್ ಇನ್ ಕೇಸ್ ಆಫ್ ಪ್ಲಾಂಟ್ ಅಲ್ಲಿ, ಫಂಗೈಲಿ ಕೈಟಿನೇಸಸ್, ಬ್ಯಾಕ್ಟೀರಿಯಾದಲ್ಲಿ ಲೈಸೋಸೈಮು, ಆಮೇಲೆ RNAs ಪ್ರೋಟಿಯೇಸಸ್ ಯೂಸ್ ಮಾಡಿ ಚಿಲ್ಡ್ ಎಥನಾಲ್ ಹಾಕಿದಾಗ ಫೈನಲ್ ನಮಗೆ ಪ್ರೆಸಿಪಿಟೇಟ್ ಆರ್ ಸಸ್ಪೆನ್ಷನ್ ಅಲ್ಲಿ DNA ಬಂದಿರುತ್ತೆ. ಸ್ಪೂಲಿಂಗ್ ಟೆಕ್ನಿಕ್ ಮುಖಾಂತರ ರಿಮೂವ್ ಮಾಡ್ಕೊಂತೀವಿ. ಏನೇ ಡಿಸ್ಕಸ್ ಮಾಡಿದ್ವಲ್ಲ ಆ ಸ್ಟೆಪ್ ಇದು. ಸೊ ನಮಗಿಲ್ಲಿ ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಸೊ ಕ್ವಶನ್ ನಂಬರ್ 29. An antibiotic resistance gene in a vector usually helps in a selection of. ನೋಡ್ರಿ ಅಗೇನ್ ರಿಪೀಟ್ ಆಗಿದೆ ಕ್ವಶನ್, ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದೆ ಒಂದು 5-6 ಕ್ವಶನ್ಸ್ ಬ್ಯಾಕ್ ನಿಮಗೆ. ಸೊ ಡಯಾಗ್ರಾಮ್ ನ ಬರ್ಕೊಂಡು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ನಾವು ಇನ್ಸರ್ಟ್ ಮಾಡಿದ್ರೆ ಏನಕ್ಕೆ ಹೆಲ್ಪ್ ಮಾಡುತ್ತೆ, ಇದು ಒಂದು ಮೀಡಿಯಂ ಅಲ್ಲಿ ಹಾಕಿದಾಗ ಟ್ರಾನ್ಸ್ಫಾರ್ಮೆಂಟ್ಸ್ ಮಾತ್ರ ಗ್ರೋ ಆಗುತ್ತೆ, ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಗ್ರೋ ಆಗಲ್ಲ. ಆ ರಿಕಾಂಬಿನೆಂಟ್ಸ್ ಗ್ರೋ ಆಗುತ್ತೆ, ನಾನ್ ರಿಕಾಂಬಿನೆಂಟ್ಸ್ ಗ್ರೋ ಆಗಲ್ಲ. ಯಾಕಂದ್ರೆ ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನು ಈ ಮೀಡಿಯಂ ಅಲ್ಲಿ ಗ್ರೋ ಆಗೋದಕ್ಕೆ ರೆಸಿಸ್ಟೆನ್ಸ್ ನ ಕೊಡುತ್ತೆ, ಹೌದಾ? ಸೊ ಸೆಲೆಕ್ಷನ್ ಆಫ್ ಟ್ರಾನ್ಸ್ಫಾರ್ಮೆಂಟ್ಸ್ ಫ್ರಮ್ ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್. ಸೊ ವಿಚ್ ಹೆಲ್ಪ್ಫುಲ್ ಇನ್ ಸೆಲೆಕ್ಷನ್ ಆಫ್ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್. ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್ ಸೆಲೆಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಆಪ್ಷನ್ 4 ಇಲ್ಲಿ ಕರೆಕ್ಟ್ ಆಗುತ್ತೆ. ನಾನ್ ಕಾಂಪಿಟೆಂಟ್ ಸೆಲ್ಸ್ ಅಂತ ಕೊಟ್ಟಿದ್ದಾನೆ, ಇದು ಬರಲ್ಲ. ಕಾಂಪಿಟೆಂಟ್ ಅಂತಂದ್ರೆ ಹೇಳ್ದೆ ನಾನು ನಿಮಗೆ, ನಮ್ಮ RDNA ಒಂದು ಸೆಲ್ ತಗೋಬೇಕು ಅಂತ ಅಂದ್ರೆ ಅದನ್ನ ಸಿದ್ಧಪಡಿಸ್ಬೇಕು ನಾವು. ಡೈವೆಲೆಂಟ್ ಕ್ಯಾಟಯನ್ ಯೂಸ್ ಮಾಡ್ಬಿಟ್ಟು ನಾವು ಸಿದ್ಧಪಡಿಸ್ತೀವಿ, ಹೌದಾ? ಸೊ ಅದಕ್ಕೆ ಕಾಂಪಿಟೆಂಟ್ ಆಫ್ ಸೆಲ್ ಅಂತ ಕರಿತಾವೆ. ಎರಡು ಬರಲ್ಲ. ನಾನ್ ರಿಕಾಂಬಿನೆಂಟ್ಸ್ ಬರಲ್ಲ, ರಿಕಾಂಬಿನೆಂಟ್ಸ್ ಬರುತ್ತೆ, ಆರ್ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್ ಬರುತ್ತೆ. ಓಕೆ, ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಕೊಡ್ತಾನೆ, ಕೆಲವೊಂದ್ ಟೈಮ್ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್ ಅಂತ ಕೊಡ್ತಾನೆ, ಕೆಲವೊಂದ್ ಟೈಮ್ ರಿಕಾಂಬಿನೆಂಟ್ಸ್ ಅಂತ ಕೊಡ್ತಾನೆ. ಎಲ್ಲ ಒಂದೇ ಮೀನಿಂಗ್ ಆಗುತ್ತೆ, ನೆನ್ಪಿಡ್ಕೊಳ್ರಿ. ಟ್ರಾನ್ಸ್ಫಾರ್ಮ್ಡ್ ಅಂದ್ರೂ ಒಂದೇ, ಟ್ರಾನ್ಸ್ಫಾರ್ಮೆಂಟ್ಸ್ ಅಂದ್ರೂ ಒಂದೇ, ರಿಕಾಂಬಿನೆಂಟ್ಸ್ ಅಂದ್ರೂ ಆಲ್ಮೋಸ್ಟ್ ಕ್ಲೋಸ್ ಮೀನಿಂಗ್ ಬರುತ್ತೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೇಮ್ ಕ್ವಶನ್ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಆಲ್ರೆಡಿ ಈ ತರ ಒಂದು ಕ್ವಶನ್. ನೆಕ್ಸ್ಟ್, ದ ಟರ್ಮ್ ಆಗ್ಬೇಕಿದು. ದ ಟರ್ಮ್ ಮಾಲಿಕ್ಯುಲರ್ ಸೀಸರ್ಸ್ ರೆಫರ್ಸ್ ಟು. ಮಾಲಿಕ್ಯುಲರ್ ಸೀಸರ್ಸ್ ಅಂತ ಯಾವ್ದಕ್ ಕರಿತೀವಿ, DNA ನ ಕಟ್ ಮಾಡ್ತಾವಲ್ಲ ಅವಕ್ ಕರಿತೀವಿ. ಸೊ DNA ನ ಕಟ್ ಮಾಡೋ ಎನ್ಸೈಮ್ಸ್ ಯಾವ್ದು, ರೆಸ್ಟ್ರಿಕ್ಷನ್ ಎನ್ಸೈಮ್. ಸೊ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ನಾವು ಮಾಲಿಕ್ಯುಲರ್ ಸೀಸರ್ಸ್ ಅಂತ ಕರಿತೀವಿ, ಹೌದಾ? ಅಂಡ್ ಲೈಗೇಸಸ್ ಗೆ ಮಾಲಿಕ್ಯುಲರ್ ಸ್ಟಿಚರ್ಸ್ ಅಂತ ಕರಿತೀವಿ, ಮಾಲಿಕ್ಯುಲರ್ ಸ್ಟಿಚರ್ಸ್ ಅಂತ ಕರಿತೀವಿ. ಓಕೆ, ಇದು ಕೂಡ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 31 ಗೆ ಬರೋಣ. ವಾಟ್ ಡಸ್ ದ ಸ್ಯಾಂಪಲ್ಸ್ ಆಫ್ ಗಿವನ್ ಬೇಸ್ ಸೀಕ್ವೆನ್ಸ್ ರೆಪ್ರೆಸೆಂಟ್? ಗಿವನ್ ಬೇಸ್ ಸೀಕ್ವೆನ್ಸ್ ಏನ ರೆಪ್ರೆಸೆಂಟ್ ಮಾಡ್ತಿದೆ ಅಂತ ಹೇಳ್ತಾನೆ.
GAA-TTC ಇದೆ, ಇಲ್ಲೂ ಕೂಡ GAA-TTC ಇದೆ. ಏನ್ ರೆಪ್ರೆಸೆಂಟ್ ಮಾಡ್ತಿದೆ ಇದು 5' to 3' ಆಗ್ಬೇಕು. ಮಿಸ್ ಕ್ವಶನ್ ಅಲ್ಲಿ ತಪ್ಪಾಗಿದೆ. ಸೊ GAA-TTC, ಇಟ್ ಇಸ್ ಎ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಡೈರೆಕ್ಟ್ ಕ್ವಶನ್, ಹೌದಾ? ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ನೋಡ್ರಿ, ಸೇಮ್ ಸೀಕ್ವೆನ್ಸ್ ಇದೆ. ರೀಡಿಂಗ್ ಫ್ರೇಮ್ ಅಲ್ಲಿ ಓದಿದಾಗ ಅದೇ ಬರ್ತಾ ಇದೆ. ಸೊ GAA-TTC as palindromic sequence. ನೆಕ್ಸ್ಟ್ ಕ್ವಶನ್ ಬರೋಣ. ಕ್ವಶನ್ ನಂಬರ್ 32. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್. ಸ್ಟೇಟ್ಮೆಂಟ್ ಕರೆಕ್ಟ್ ಯಾವ್ದಿದೆ ಫೈಂಡ್ ಔಟ್ ಮಾಡ್ರಿ ಅಂತ ನಮಗೆ ಹೇಳಿದ್ದಾರೆ. ಬರ್ತಾ ಇಲ್ಲ. ದೇರ್ ಆರ್ ನೋ ರಿಸ್ಕ್ ಫ್ಯಾಕ್ಟರ್ಸ್ ಅಸೋಸಿಯೇಟೆಡ್ ವಿತ್ RDNA ಟೆಕ್ನಾಲಜಿ ಅಂತ ಹೇಳಿದಾನೆ. ದಿಸ್ ಇಸ್ ರಾಂಗ್. ಬಿಗಿನಿಂಗ್ ನಿಮಗೆ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಹೇಳಿದೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಬಗ್ಗೆ, ಆ ಚಾಪ್ಟರ್ ಬಗ್ಗೆ. ಬಯೋಟೆಕ್ನಾಲಜಿನ ರೆಸ್ಟ್ರಿಕ್ಟೆಡ್ ಮ್ಯಾನರ್ ಅಲ್ಲಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ನಾವು ಯೂಸ್ ಮಾಡ್ತಿರೋದು ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ಸ್ಗಳು. ಅವು ನೇಚರಿಗೆ ಬಿಟ್ಟಾಗ ಅನ್ಪ್ರಿಡಿಕ್ಟಿಬಲ್ ಆಗಿ ಬಿಹೇವ್ ಮಾಡ್ತವೆ. ಈ ಜೆರಾಸಿಕ್ ಪಾರ್ಕ್ ಅಂತ ಮೂವಿ ಎಲ್ಲ ಬಂತಲ್ಲ, ಅದ್ರಲ್ಲೆಲ್ಲ ಡೈನೋಸಾರಸ್ ಎಲ್ಲ ಹ್ಯೂಮನ್ ಕ್ರಿಯೇಟ್ ಮಾಡಿರೋದು ಬೇರೆ ಡೈನೋಸಾರ್ಸ್ ನ ಕಿಲ್ ಮಾಡ್ತಾ ಇರತ್ತೆ. ಅಂದ್ರೆ ಅವು ಯಾವ ತರ ಬಿಹೇವ್ ಮಾಡ್ತಾವ್, ರಿಯಾಕ್ಟ್ ಮಾಡ್ತವೆ ಅಂತ ವಿ ಕಾಂಟ್ ಏಬಲ್ ಟು ಐಡೆಂಟಿಫೈ ಆರ್ ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಸೊ ರಾಂಗ್ ಸ್ಟೇಟ್ಮೆಂಟ್ ಆಗತ್ತೆ. ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದಾನೆ, ಹೌದಾ? ದ ಫಸ್ಟ್ ಸ್ಟೆಪ್ ಇನ್ PCR ಈಸ್ heating which used to separate both the strands of gene of interest ಅಂತ ಹೇಳಿದಾನೆ. both the strands of gene of interest. Next, DNA from one organism will not bond to DNA from other organism ಅಂತ ಹೇಳಿದಾನೆ. DNA from one organism will not bond to DNA from another organism. Genetic engineering works only on animals and not yet successfully used on plants ಅಂತ ಕೊಟ್ಟಿದ್ದಾನೆ. ಇದು ಕೂಡ ರಾಂಗ್. ಆಗ್ರೋಬ್ಯಾಕ್ಟೀರಿಯಲ್ ಥುಮೋಫಿಸಿಯೆ ಯೂಸ್ ಮಾಡಿ ಪ್ಲಾಂಟ್ ಅಲ್ಲಿ ನಾವು ವೆಕ್ಟರ್ ನ ಟ್ರಾನ್ಸ್ಫರ್ ಮಾಡೋದು. BT ಕಾಟನ್ ಗೊತ್ತು ನಿಮಗೆ, ಹೌದಾ? RNA ಇಂಟರ್ಫರೆನ್ಸ್ ಪ್ಲಾಂಟ್ಸ್ ಅಲ್ಲೆಲ್ಲ ಯೂಸ್ ಮಾಡಿದೀವಿ. ಸೊ ಈ ಸ್ಟೇಟ್ಮೆಂಟ್ ಕೂಡ ಬರಲ್ಲ. ಇನ್ನು ಈ ಎರಡು ಸ್ಟೇಟ್ಮೆಂಟ್ ಬರೋಣ. DNA ಫ್ರಮ್ ಒನ್ ಆರ್ಗನಿಸಮ್ ವಿಲ್ ನಾಟ್ ಬೌಂಡ್ ಟು ದ DNA ಫ್ರಮ್ ಅದರ್ ಆರ್ಗನಿಸಮ್ ಅಂತ ಹೇಳಿದಾನೆ. ಸೊ ಇದು ಕೂಡ ಏನಾಗುತ್ತೆ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಒಂದ್ ನಿಮಿಷ, ಪ್ರೀವಿಯಸ್ ಸ್ಟೇಟ್ಮೆಂಟ್ ನೋಡೋಣ. ಸೊ DNA ಫ್ರಮ್ ಒನ್ ಆರ್ಗನಿಸಮ್ ವಿಲ್ ನಾಟ್ ಬೌಂಡ್ ಟು ದ DNA ಫ್ರಮ್ ಅನದರ್ ಆರ್ಗನಿಸಮ್ ಅಂತ ಇದೆ. The first step in PCR is eating, which is used to separate both the strands of gene of interest ಅಂತ ಹೇಳಿದಾನೆ. ಸೊ ಎರಡೂ ಸ್ಟ್ಯಾಂಡ್ಸ್ ಆಫ್ ಜೀನ್ ಆಫ್ ಇಂಟ್ರೆಸ್ಟ್ ನ ಸಪರೇಟ್ ಮಾಡ್ತೀವಿ, ಹೌದಾ ಇಲ್ವಾ? ಸೊ ಬಿಗಿನಿಂಗ್ ಅಲ್ಲಿ ಸೊ ಇದು ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್, ಇದು ನಮಗೆ ಜಾಸ್ತಿ ಬೇಕು, ಇವಾಗ ಆಂಪ್ಲಿಫೈ ಮಾಡಬೇಕು. ಫಸ್ಟ್ ಅಲ್ಲಿ ಏನ್ ಮಾಡ್ತೀವಿ, ಹೀಟ್ ಮಾಡ್ಬಿಟ್ಟು ಎರಡನ್ನು ಸಪರೇಟ್ ಮಾಡ್ತೀವಿ, ಹೌದಾ? ಹೀಟ್ ಮಾಡಿ ಎರಡನ್ನು ಸಪರೇಟ್ ಮಾಡ್ತೀವಿ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಕರೆಕ್ಟ್ ಇದೆ. ಥರ್ಡ್ ಸ್ಟೇಟ್ಮೆಂಟ್ ಬರೋಣ. DNA ಫ್ರಮ್ ಒನ್ ಆರ್ಗನಿಸಮ್ ವಿಲ್ ನಾಟ್ ಬೌಂಡ್ ಟು ದ DNA ಫ್ರಮ್ ಅದರ್ ಆರ್ಗನಿಸಮ್ಸ್ ಅಂತ ಹೇಳಿದಾನೆ. ಇದು ಕೂಡ ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗತ್ತೆ. ಇವಾಗ ಒಂದ್ ಆರ್ಗನಿಸಮ್ DNA ಸೀಕ್ವೆನ್ಸ್ ಇದೆ ಅಂತ ಅನ್ಕೊಳ್ಳೋಣ, AGTCGACG ಅಂತ. ಇನ್ನೊಂದು ಆರ್ಗನಿಸಮ್ ಇಂದು ನಾವು ಇದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಕೊಟ್ರೆ ಇದು ಕೂಡ ಅವಾಗ ಏನಾಗುತ್ತೆ, ಮ್ಯಾಚ್ ಆಗುತ್ತೆ, ಸೀಕ್ವೆನ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಈ ತರ ಮ್ಯಾಚ್ ಆಗ್ಲಿಲ್ಲ ಅಂತಿದ್ರೆ RNA ಇಂಟರ್ಫರೆನ್ಸ್ ಟೆಕ್ನಿಕ್ ಇರ್ತಿರ್ಲಿಲ್ಲ, ಹೌದಾ? RNA ಇಂಟರ್ಫರೆನ್ಸ್ ಅಲ್ಲಿ ನೋಡ್ರಿ, ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ಅಲ್ಲಿ ಬರುತ್ತೆ RNA ಇಂಟರ್ಫರೆನ್ಸ್. ಸೊ ಅಲ್ಲಿ mRNA ಆಫ್ ನಿಮೆಟೋಡ್, mRNA ಆಫ್ ಈ ನಿಮೆಟೋಡ್ ಇರುತ್ತಲ್ಲ, ದಟ್ ಇಸ್ ಮೆಲಿಡೋಗೈನಾ ಇನ್ಕಾಗ್ನಿಟಾ. ಸೊ ಇದ್ರ mRNA-ಗೆ ನಾವು ಏನ್ ಮಾಡಿರ್ತೀವಿ, ಆಂಟಿಸೆನ್ಸ್ ಅಂಡ್ ಸೆನ್ಸ್ RNA ನ ಕಳ್ಸಿರ್ತೀವಿ. ಇವು ಕಾಂಪ್ಲಿಮೆಂಟರಿ ಆಗಿರುತ್ತೆ mRNA-ಗೆ. ಎರಡು ಕಾಂಪ್ಲಿಮೆಂಟರಿ ಆಗಿರೋದ್ರಿಂದ ಡಬಲ್ ಸ್ಟ್ಯಾಂಡರ್ಡ್ RNA ನ ಫಾರ್ಮೇಶನ್ ಮಾಡುತ್ತೆ. ಡಬಲ್ ಸ್ಟ್ಯಾಂಡರ್ಡ್ RNA ಫಾರ್ಮೇಶನ್ ಮಾಡುತ್ತೆ. ಅದರಿಂದ ಪ್ರೋಟೀನ್ ಸಿಂಥಸಿಸ್ ಮಾಡಕ್ ಆಗಲ್ಲ ಈ ಪೆಸ್ಟಿಗೆ, ಹಾಗಾಗಿ ಪೆಸ್ಟ್ ಸತ್ತೋಗ್ಬಿಡುತ್ತೆ. ಸೊ ಇಲ್ಲೇನ್ ಅರ್ಥ ಮಾಡ್ಕೋಬೇಕು ನೀವು, ಬೇರೆ ಆರ್ಗನಿಸಮ್ಸ್ ಇಂದ ತಗೊಂಡು ನಾವು ಕಾಂಪ್ಲಿಮೆಂಟರಿ ಮಾಡ್ಬಿಟ್ಟು ಬೌಂಡ್ ಮಾಡಬಹುದು ಅಂತ ಅರ್ಥ, ಹೌದಾ? ಈ ಸ್ಟೇಟ್ಮೆಂಟ್ ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಬೇಸ್ಡ್ ಆನ್ ದಿಸ್ ಸ್ಟೇಟ್ಮೆಂಟ್ ನಾವ್ ಇದನ್ನ ಇನ್ಕರೆಕ್ಟ್ ಅಂತ ಹೇಳಿದ್ವಿ.
ಅದಕ್ಕೆ ನಾನು ಫಸ್ಟ್ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಲಾಸ್ಟ್ ಇದನ್ನ ಉಳಿಸ್ಕೊಂಡೆ ನಿಮಗೆ ಇದನ್ನ ಎಕ್ಸಾಂಪಲ್ ಆಗಿ ಕೊಡೋಣ ಅಂತ. ಓಕೆ, ಇಲ್ಲಿ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ PCR ಈಸ್ ಯೂಸ್ಡ್ ಫಾರ್, PCR ನ ಏನಕ್ಕೆ ಯೂಸ್ ಮಾಡ್ತೀವಿ? ತುಂಬಾ ಸಲ ಹೇಳಿದೆ ಆಲ್ರೆಡಿ ನಿಮಗೆ, DNA ಆಂಪ್ಲಿಫಿಕೇಶನ್. ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. ಜೀನ್ ಆಫ್ ಇಂಟ್ರೆಸ್ಟ್, ಹೌದಾ? ಜೀನ್ ಆಫ್ ಇಂಟ್ರೆಸ್ಟ್ ನಮಗೆ ಜಾಸ್ತಿ ಬೇಕು ಅಂತ ಅಂದ್ರೆ ಏನ್ ಮಾಡ್ತೀವಿ? ಆಂಪ್ಲಿಫಿಕೇಶನ್ ಮಾಡ್ತೀವಿ. ಆಂಪ್ಲಿಫಿಕೇಶನ್ ಅಂದ್ರೆ ಕಾಪಿ ನಂಬರ್ ಇನ್ಕ್ರೀಸ್ ಮಾಡ್ಕೊಂತ ಹೋಗೋದು. ವಿಚ್ ಆಫ್ ದಿಸ್ ಇಸ್ ನಾಟ್ ಎ ಮೆಥಡ್ ಟು ಮೇಕ್ ಹೋಸ್ಟ್ ಸೆಲ್ ಕಾಂಪಿಟೆಂಟ್ ಟು ಟೇಕ್ ಅಪ್ DNA ಅಂತ ಕೇಳಿದಾನೆ. ಹೋಸ್ಟ್ ಸೆಲ್ ಕಾಂಪಿಟೆಂಟ್ ಟು ಟೇಕ್ ಅಪ್ DNA ಅಂತ ಕೇಳಿದಾನೆ. ಬಯಾಲಿಸ್ಟಿಕ್ ನ ಯೂಸ್ ಮಾಡ್ತೀವಿ, ಹೌದಾ? ಜೀನ್ ಗನ್ ಮೆಥಡ್ ಅಂತ ಕರಿತೀವಿ. ಡಿಸಾರ್ಮ್ಡ್ ಪೆಥೋಜನ್ ಮೆಥಡ್ ನ ಯೂಸ್ ಮಾಡ್ತೀವಿ. ಮೈಕ್ರೋ ಇಂಜೆಕ್ಷನ್ ಯೂಸ್ ಮಾಡ್ತೀವಿ. ಯಾವ್ದನ್ನ ಯೂಸ್ ಮಾಡಲ್ಲ? ಎಲ್ಯೂಷನ್. ಎಲ್ಯೂಷನ್ ಅಂದ್ರೆ ಏನು? ಸಪರೇಷನ್ ಆಫ್ DNA ಸೆಗ್ಮೆಂಟ್ಸ್ ಬೈ ಕಟಿಂಗ್ ಇಟ್ ಔಟ್ ಫ್ರಮ್ ದ ಆಗ್ರೋಸ ಜೆಲ್. ಆಗ್ರೋಸ ಜೆಲ್ ಇಂದ ಕಟ್ ಮಾಡಿ DNA ಫ್ರಾಗ್ಮೆಂಟ್ಸ್ ನ ಎತ್ಕೊಳ್ಳೋದು, ಅದಕ್ಕೆ ಎಲ್ಯೂಷನ್ ಅಂತ ಕರಿತೀವಿ. ಸೊ ಜೆಲ್ ಎಲೆಕ್ಟ್ರೋಫಾರೆಸಿಸ್ ಅಲ್ಲಿ ಬರುತ್ತೆ. ಇನ್ನು ಇದೆಲ್ಲಾ ಟೆಕ್ನಿಕ್ ಗಳನ್ನ ನಾವು DNA ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, RDNA ಟ್ರಾನ್ಸ್ಫರ್ ಗೆ, ಹೌದಾ? ಸೊ ಫಸ್ಟ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ, ಎಲ್ಯೂಷನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. From the following tools, technique for genetic engineering, identify those which are required for cloning a bacterial gene in animal cell. ನೆನ್ಪಿಡ್ಕೊಂಡಿರ್ತಾರೆ, ಅನಿಮಲ್ ಸೆಲ್. ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಅಂತ ಕೇಳಿದಾನೆ. ಅನಿಮಲ್ ಸೆಲ್ ಅಲ್ಲಿ ನಾವು ಒಂದು ಜೀನ್ ನ ಕಳಿಸ್ಬೇಕು. ಕ್ಲೋನಿಂಗ್ ಬ್ಯಾಕ್ಟೀರಿಯಾ ಕೊಟ್ಟಿದ್ದಾನೆ ಕ್ಲೋನಿಂಗ್ ವೆಕ್ಟರ್ ಆಗಿ. ನೆನ್ಪಿಡ್ಕೊಳ್ರಿ, ಬ್ಯಾಕ್ಟೀರಿಯಾ ಅನಿಮಲ್ ಸೆಲ್ ಎರಡು ಮೈಂಡ್ ಆಗಿ ಇಟ್ಕೊಳ್ರಿ. ಎಂಡೋನ್ಯೂಕ್ಲಿಯಸ್ ಬೇಕಾ? ಎಸ್. ರಿಸ್ಟ್ರಿಕ್ಷನ್ ಎನ್ಸೈಮ್ ಬೇಕು ಕಟ್ ಮಾಡೋದಕ್ಕೆ. ನೆಕ್ಸ್ಟ್ ಲೈಗೇಸಸ್ ಬೇಕಾ? ಎಸ್. ಜಾಯಿನ್ ಮಾಡೋದಕ್ಕೆ ಲೈಗೇಸಸ್ ಬೇಕು. ಆಗ್ರೋ ಬ್ಯಾಕ್ಟೀರಿಯಾ ತುಂಬಾ ಫಿಸಿಯನ್ಸ್ ಬೇಡ, ಇದು ಪ್ಲಾಂಟ್ಸ್ ಅಲ್ಲಿ ಬೇಕಾಗುತ್ತೆ. ಅನಿಮಲ್ಸ್ ಇಲ್ಲಿ ಕೇಳಿರೋದು, ಹಾಗಾಗಿ ಬೇಕಾಗಿಲ್ಲ. ಮೈಕ್ರೋ ಇಂಜೆಕ್ಷನ್, ನಾವು ಅನಿಮಲ್ಸ್ ಅಲ್ಲಿ ಯೂಸ್ ಮಾಡೋ ಟೆಕ್ನಿಕ್ ಮೈಕ್ರೋ ಇಂಜೆಕ್ಷನ್. ಜೀನ್ ಗನ್ ಮೆಥಡ್ ಅಗೇನ್ ಪ್ಲಾಂಟ್ಸ್, ಇದು ಬೇಕಾಗಿಲ್ಲ. ಲೈಸೋಸೈಮ್ಸ್ ಬೇಕು ನಮಗೆ, ಯಾಕೆ? ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ನ ಡಿಗ್ರೇಡ್ ಮಾಡೋದಕ್ಕೆ ನಮಗೆ ಲೈಸೋಸೈಮ್ಸ್ ಬೇಕು, ಅದರಿಂದನೇ ನಾವು ಪ್ಲಾಸ್ಮಿಡ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳೋದ್ರಿಂದ. ನೆಕ್ಸ್ಟ್ ಸೆಲ್ಯುಲೇಸ್, ನೋ, ಪ್ಲಾಂಟ್ ನ ಯೂಸ್ ಮಾಡ್ತಾ ಇಲ್ಲ. ಎಲೆಕ್ಟ್ರೋಫೋರಸಿಸ್ ಟೆಕ್ನಿಕ್ ಬೇಕಾಗುತ್ತೆ ನಮಗೆ, ಯಾಕೆ? ಸಪರೇಟ್ ಮಾಡೋದಕ್ಕೆ ಫ್ರಾಗ್ಮೆಂಟ್ಸ್ ನ. ಸೊ ಯಾವ್ದು ಬೇಕಾಗುತ್ತೆ? 1 ಬೇಕು, 2 ಬೇಕು, 4 ಬೇಕು, ನೆಕ್ಸ್ಟ್ 6 ಬೇಕು, 8 ಬೇಕು. ಸೊ ಯಾವ ಆಪ್ಷನ್ ಬರುತ್ತೆ ನೋಡ್ರಿ? ಸೊ 1, 2, 4, 6, 8. ಸೊ ಫಸ್ಟ್ ಆಪ್ಷನ್ ಅಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ, ಹೌದಾ? ಅನಿಮಲ್ ಸೆಲ್ ಅಂತ ಕೇಳಿದಾನೆ, ಅದಕ್ಕೆ ಕ್ವಶನ್ ನ ಕ್ಲಿಯರ್ ಆಗಿ ಓದ್ಬೇಕು. ಪ್ಲಾಂಟ್ ಸೆಲ್ ಅಂತ ಕೇಳಿದ ಅಂದಾಗ ಅವಾಗ ಲೈಸೋಸೈಮ್ಸ್ ಬರ್ತಾ ಇರಲಿಲ್ಲ, ಮೈಕ್ರೋ ಇಂಜೆಕ್ಷನ್ ಬರ್ತಿರ್ಲಿಲ್ಲ, ಇವಕ್ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. DNA ಪಾಲಿಮರೈಸ್ ಆಫ್ ಥರ್ಮಸ್ ಅಕ್ವಿಟಿಕಸ್ ಈಸ್. DNA ಪಾಲಿಮರೈಸ್ ಆಫ್ ಥರ್ಮಸ್ ಅಕ್ವಿಟಿಕಸ್ ಏನಾಗಿರುತ್ತೆ? ಥರ್ಮೋಸ್ಟೇಬಲ್ ಆಗಿರುತ್ತೆ. ನಾನು ಅವಾಗ್ಲೇ ಎಕ್ಸ್ಪ್ಲೇನ್ ಮಾಡಿದೆ. 72°C ಟೆಂಪರೇಚರ್ ಎಕ್ಸ್ಟೆನ್ಷನ್ ಸ್ಟೆಪ್ ನಡೆಯುತ್ತೆ, ಲಾಸ್ಟ್ ಸ್ಟೆಪ್, ಹೌದಾ? ಈ ಸ್ಟೆಪ್ ಅಲ್ಲಿ ಸ್ಟ್ರಕ್ಚರ್ ನ ಕಳ್ಕೊಳ್ಳಿದಂಗೆ ಕೆಲಸ ಮಾಡ್ಬೇಕು ಅಂತಂದ್ರೆ ಆ ಪರ್ಟಿಕ್ಯುಲರ್ ಎನ್ಸೈಮ್ ಏನಾಗಿರ್ಬೇಕು? ಥರ್ಮೋಸ್ಟೇಬಲ್ ಎನ್ಸೈಮ್ ಆಗಿರ್ಬೇಕು, ಹೌದಾ? ಥರ್ಮೋಸ್ಟೇಬಲ್ ಎನ್ಸೈಮ್ ಆಗಿರ್ಬೇಕು. ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗತ್ತೆ. ನೆಕ್ಸ್ಟ್ ಕ್ವಶನ್. If a recombinant DNA bearing a genes for a resistance to ampicillin is transferred into a E. coli cell, host cells become transferred into ampicillin resistant cells. What happens when these E. coli are grown on medium contain ampicillin ಅಂತ ಹೇಳಿದಾನೆ. ಸೊ ಆಂಫಿಸಿಲಿನ್ ಮೀಡಿಯಂ ಇದ್ದಾಗ ಏನಾಗುತ್ತೆ ನಿಮಗೆ? ಇದು ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಟ್ರಾನ್ಸ್ಫಾರ್ಮೆಂಟ್ಸ್ ಗಳು ಗ್ರೋ ಆಗ್ತವೆ, ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ಗಳು ಸತ್ತು ಹೋಗ್ತವೆ, ಹೌದಾ? ಸೊ ಯಾವ ಆಪ್ಷನ್ ಬರುತ್ತೆ ನೋಡ್ರಿ? ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ವಿಲ್ ಗ್ರೋ ಅಂತ ಕೊಟ್ಟಿದ್ದಾನೆ, ಇದು ಬರಲ್ಲ. 3ನೇ ಸಲ ರಿಪೀಟ್ ಆಗಿದೆ ಕ್ವಶನ್. ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ ವಿಲ್ ಡೈ ಅಂಡ್ ಟ್ರಾನ್ಸ್ಫಾರ್ಮೆಂಟ್ಸ್ ವಿಲ್ ಗ್ರೋ. ಸೊ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಎನ್ಸೈಮ್ ಇಸ್ ರಿಕ್ವೈರ್ಡ್ ಟು ಕ್ಲೀವ್ ಎ ಪ್ಲಾಸ್ಮಿಡ್? ಅಂದ್ರೆ ಪ್ಲಾಸ್ಮಿಡ್ ನ ಕಟ್ ಮಾಡೋದಕ್ಕೆ ಯಾವ ಎನ್ಸೈಮ್ ಬೇಕು? ಸೊ ಪ್ಲಾಸ್ಮಿಡ್ ನ ಕಟ್ ಮಾಡೋ ಎನ್ಸೈಮ್ ಯಾವುದು? ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎನ್ಸೈಮ್. ಇಲ್ಲಿ ಯಾವ್ದು ಕೊಟ್ಟಿದ್ದಾನೆ? ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಸರ್ ಎಕ್ಸೋ ನ್ಯೂಕ್ಲಿಯಸ್ ಬರಲ್ವಾ? ಎಕ್ಸೋ ನ್ಯೂಕ್ಲಿಯಸ್ ಎಂಡ್ಸ್ ಆಫ್ ದ DNA ನ ಕಟ್ ಮಾಡುತ್ತೆ. ಇಲ್ಲಿ ಪ್ಲಾಸ್ಮಿಡ್ ಅಲ್ಲಿ ವಿತ್ ಇನ್ ದ DNA ಕಟ್ ಮಾಡಬೇಕು ಅಂದ್ರೆ ನಮಗೆ ಎಂಡೋ ನ್ಯೂಕ್ಲಿಯಸ್ ಬೇಕಾಗುತ್ತೆ. ಓಕೆ,
ಸೊ ಇಲ್ಲಿಗೆ ಎಲ್ಲಾ ಕ್ವಶನ್ಸ್ಗಳು ಕಂಪ್ಲೀಟ್ ಆದ್ವು. ಸೊ ಇರೋ ಟೈಮಲ್ಲೇ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದೀಸ್ ಕ್ವಶನ್ಸ್. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ CET ಎಕ್ಸಾಮ್ ಚೆನ್ನಾಗಿ ಬರೀರಿ. ಕ್ವಶನ್ ಇದೇ ತರ ಇರುತ್ತೆ. ನಾನು ಎಲ್ಲಾ ಟಾಪಿಕ್ನು ಎಲ್ಲಾ ಪಾಯಿಂಟ್ಸ್ NCERT ಇರೋದನ್ನ ಕವರ್ ಮಾಡಿದ್ದೀನಿ ನಿಮಗೆ. ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು.